ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋರ್ಷಿತ್ವಾ ಪ್ರಣಮಾಮಿರ್ಮೂರ್ಮುಹುಂ ರತ್ನಾಕರಾಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜಶಿರತ್ನಾಡ್ಯ ವಂದೇ ಭಾರತ ಮಾತರಂ. ಕ್ಷೇತ್ರದ ಗ್ರಾಮದೇವರ ಪಾದರವಿಂದಗಳಿಗೆ ಶರಣಾಗತಿಯನ್ನು ಬಿಡ್ತಾ ಶ್ರೀಕೃಷ್ಣ ದೇವರ ಪಾದರವಿಂದಗಳಿಗೆ ಶರಣಾಗತಿಯನ್ನು ಕೋರುತ್ತಾ ವ್ಯಾಸಪೀಠದ ಮೇಲೆ ಆಸೀನರಾಗಿರುವಂಥ ದಿವ್ಯತ್ರಿಯರಿಗೆ, ಎಲ್ಲ ಗಣ್ಯರಿಗೆ, ನೆಲೆದಿರುವಂಥ ಎಲ್ಲ ನನ್ನ ನೆಚ್ಚಿನ ದೇಶಭಕ್ತ ಬಾಂಧವರಿಗೆ, ಮಾತಾ ಭಗಿಣಿಯರಿಗೆ, ಅಕ್ಕ ಅಣ್ಣಂದಿರಿಗೆ ಹಾಗೂ ಎಲ್ಲ ಹಿರಿಕಿರಿಯರ ಪಾದಗಳಿಗೆ ನನ್ನ ಹಣೆ ಹೆಚ್ಚಿ ನಮಸ್ಕರಿಸ್ತೇನೆ. ನನ್ನ ನೆಚ್ಚಿನ ಬಂಧುಗಳೇ, ಬಹುಶಃ ಕೃಷ್ಣರ ಭಜನಾ ಮಂದಿರ ಯಾವಾಗಲೂ ಮಧ್ವಾಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ. ಕೃಷ್ಣರ ಭಜನೆಯನ್ನು ಮಾಡಬೇಕು. ಯಾವ ರೀತಿ ಮಾಡಬೇಕು? ಆಚಾರ್ಯರು ಬರೀತಾರೆ, ದೇವತಾ ಮಂಡಲ ಕಂಡಮಂಡಾನಂ ಪ್ರೀಣಯಾಮೋ ವಾಸುದೇವಂ. ಭಜಿಸೋಣ ವಾಸುದೇವನನ್ನು. ಯಾವ ರೀತಿ? ಎಲ್ಲರೂ ಒಗ್ಗೂಡಿ ಬಂದು ವಾಸುದೇವನನ್ನು ಭಜಿಸುವಂತಾಗಲಿ. ಮಧ್ವಾಚಾರ್ಯರು ಕೊಟ್ಟಂಥ ತತ್ವ. ಕೃಷ್ಣನನ್ನು ಭಜಿಸಬೇಕು. ಯಾಕೆ ಭಜಿಸಬೇಕು ಕೃಷ್ಣನನ್ನು? ಪೇಜಾವರ ಶ್ರೀಗಳು ಒಂದು ಕಾಲದಲ್ಲಿ ಹೇಳ್ತಿದ್ರು, ಭೂಮಿಗೆ ತನ್ನದೇ ಆದಂಥ ಒಂದು ಆಕರ್ಷಣ ಶಕ್ತಿ ಇದೆ, ಅದನ್ನು ಗುರುತ್ವಾಕರ್ಷಣ ಶಕ್ತಿ ಅಂತ ಕರಿತೀವಿ. ಅದೇ ರೀತಿ ಕೃಷ್ಣನಿಗೂ ಒಂದು ಆಕರ್ಷಣ ಶಕ್ತಿ ಇದೆ. ವ್ಯತ್ಯಾಸ ಏನು ಅಂದರೆ, ಭೂಮಿ ಆಕರ್ಷಣ ಶಕ್ತಿ ಮೇಲೆ ಹೋದವರನ್ನೆಲ್ಲ ಕೆಳಗೆ ಕೆಳೆಯುತ್ತೆ. ಕೃಷ್ಣನ ಆಕರ್ಷಣ ಶಕ್ತಿ ಕೆಳಗೆ ಬಿದ್ದವರನ್ನೆಲ್ಲ ಮೇಲೆತ್ತುವಂಥ ಕೆಲಸ ಮಾಡುತ್ತೆ ಅಂತ. ಅದಕ್ಕೆ ಪೇಜಾವರ ಶ್ರೀಗಳು ಹೇಳ್ತಾ ಇದ್ರು, ಕೃಷ್ಣನನ್ನು ಸದಾಕಾಲ ಭಜಿಸ್ತಾ ಇರಬೇಕು. ನಮ್ಮ ದಾಸರು ಕೊಟ್ಟಂಥ ತತ್ವ, ಕೃಷ್ಣನನ್ನು ಭಜಿಸಿ. ಯಾಕೆ ಕೃಷ್ಣನನ್ನು ಭಜಿಸಿ? ಅವ ಒಬ್ಬ ಇದ್ದರೆ ಸಾಕು, ಇನ್ಯಾರೂ ಬೇಕಾಗಿಲ್ಲ. ನೀನು ಯಾಕೋ, ನಿನ್ನ ಹಂಗೆ ಯಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು ಅಂತ ದಾಸರು ಹಾಡ್ತಿದ್ರು. ಅಷ್ಟು ಕೃಷ್ಣನ ಮೇಲೆ ಭಕ್ತಿ. ಯಾಕಷ್ಟೊಂದು ಕೃಷ್ಣನ ಮೇಲೆ ಭಕ್ತಿ? ಕೃಷ್ಣ ಯಾವ ರೀತಿ ತನ್ನ ಭಕ್ತಾದಿಗಳನ್ನೆಲ್ಲ ಕೆಳಗೆ ಬಿದ್ದವರನ್ನೆಲ್ಲ ಮೇಲೆತ್ತುವಂಥ ಪ್ರಯತ್ನ ಮಾಡ್ತಾರೋ, ಕೆಲಸ ಮಾಡ್ತಾರೋ, ಅದೇ ರೀತಿ ಇವತ್ತು ನಮ್ಮ ಧರ್ಮವನ್ನೂ ಮೇಲೆತ್ತುವಂಥ ಕೆಲಸ ಮಾಡಬೇಕಾಗಿದೆ. ಆ ಧರ್ಮ ಮೇಲೆತ್ತುವಂಥ ಕೆಲಸ ಆಗಬೇಕು ಅಂದರೆ ಅದೇ ಕೃಷ್ಣರ ಗೀತಾಸಾರ ಮತ್ತೊಮ್ಮೆ ನಮ್ಮ ಕಿವಿಗಳಲ್ಲಿ ಗುಂಜಿಸುವಂಥ ಅವಶ್ಯಕತೆ ಇದೆ. ಇವತ್ತು ಕೊಟ್ಟಿರುವಂಥ ಪಾಂಪ್ಲೆಟ್ನ ಹಿಂದೆ ಕೂಡ ಗೀತಾಸಾರವನ್ನು ಬರೆದಿದ್ದಾರೆ, ಗೀತೆಯ ಒಂದಿಷ್ಟು ಸಂದೇಶಗಳನ್ನು. ಭಗವದ್ಗೀತೆ ಏನಕ್ಕೆ ನಾವು ತಿಳಿಬೇಕು ಅಂದರೆ, ಒಂದು ಕಾಲದಲ್ಲಿ ಅರ್ಜುನ ಸಹ ಧರ್ಮಾದೇಶ ಕಟ್ಕೊಂಡು ನಾನೇನು ಮಾಡಬೇಕು, ದೇಶ ಧರ್ಮದ ಕೆಲಸ ನನ್ನಿಂದ ಆಗೋದಿಲ್ಲಪ್ಪ, ಧರ್ಮದ ಹೋರಾಟ ನನ್ನಿಂದ ಸಾಧ್ಯ ಇಲ್ಲ ಅಂತ ಕೈಯಲ್ಲಿದ್ದಂಥ ಶಸ್ತ್ರಾಸ್ತ್ರಗಳನ್ನೆಲ್ಲ ಕೈ ಚೆಲ್ಲಿ ಕೃಷ್ಣರ ಮುಂದೆ ಶರಣಾಗತರಾಗಿ ಕೂತಾಗ, ಆಗ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಲ್ಲಿ ಮತ್ತೊಮ್ಮೆ ಧರ್ಮದ ಜಾಗೃತಿಯನ್ನು ಬಡಿದೆಬ್ಬಿಸ್ಲಿಕ್ಕೋಸ್ಕರ ಗೀತೋಪದೇಶವನ್ನು ಮಾಡಿ ಗೀತಾಚಾರ್ಯ ಕೃಷ್ಣರಾಗಿ ಎದ್ದು ನಿಂತರು. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆ 2ನೇ ಅಧ್ಯಾಯದ 2ನೇ ಮತ್ತು 3ನೇ ಶ್ಲೋಕದಲ್ಲಿ ಕರೆಯನ್ನು ಕೊಡ್ತಾರೆ ಅರ್ಜುನನಿಗೆ. ಕುತಸ್ತ್ವಾ ಕಶ್ಮಲಮಿದಂ ವಿಷಮೇ ಸಂಪುತ್ತ ಸ್ಥಿತ ಮನಾರೆ ದುಷ್ಟನ ಸ್ವರ್ಗ ಮಕೃತಿಕರಂ ಅರ್ಜುನ ಕ್ಲೈಭ್ಯಮಸ್ಮಗವಃ ಪಾರ್ಥ ನೈತತ್ವೋಪಬದ್ಧತೆ ಶುದ್ಧ ಮೃದಯ ದೌರ್ಬಲ್ಯಂ ತೆಕ್ತೋತಿಷ್ಠ ಪರಂತಪ. ಅರ್ಜುನ ಈ ಸಂದರ್ಭದಲ್ಲಿ ದೇಶ ಧರ್ಮ ಕೆಲಸ ನನ್ನಿಂದ ಸಾಧ್ಯ ಇಲ್ಲ ಅಂತ ಶಸ್ತ್ರಾಸ್ತ್ರಗಳು ಕೈ ಚೆಲ್ಲಿ ಶರಣಾಗತನಾಗಿ ಕೂರುವಂಥ ಸಂದರ್ಭ ಅಲ್ಲಪ್ಪ. ಯಾವ ಧರ್ಮದ ಉಳಿವಿಗೋಸ್ಕರ ನಿನ್ನ ಪೂರ್ವಿಕರು ಸರ್ವಸ್ವವನ್ನು ತ್ಯಾಗ ಮಾಡಿದ್ರು, ಮುಡಿಪಾಗಿಟ್ಟಿದ್ರು, ಆ ಧರ್ಮ ಇವತ್ತು ನಿನ್ನ ಕೈಗೆ ಬಂದು ಸೇರಿದೆ. ನಿನ್ನ ಕೈಗೆ ಬಂದು ಸೇರಿರುವಂಥ ಧರ್ಮವನ್ನು ಉಳಿಸಿ ಮುಂದಿನ ಪೀಳಿಗೆಗೆ ಕೊಡುವಂಥ ಕೆಲಸ ನಿನ್ನಿಂದಾಗಬೇಕು. ಜಾಗೃತನಾಗಿ ಬಾ. ಆ ಧರ್ಮ ಸಂದೇಶ ನಮ್ಮಲ್ಲಿ ಮತ್ತೊಮ್ಮೆ ಬರಬೇಕಾಗಿದೆ. ಯಾಕೆ ಬರಬೇಕು ಆ ಧರ್ಮ ಸಂದೇಶ? ಈ ಸಮಯದಲ್ಲಿ ಧರ್ಮ ಜಾಗೃತಿ ಆಗಬೇಕಂದ್ರೆ ನಾವು ಮಾಡಬೇಕಾಗಿರೋ ಕೆಲಸ ಕೃಷ್ಣರ ಆದೇಶವನ್ನು ಪಾಲಿಸೋದು. ಕೃಷ್ಣರು ಹೇಳಿದ್ದಾರೆ, ಧರ್ಮ ರಕ್ಷಣೆ ಆಗ್ಲಿಕ್ಕಿರೋದು ಒಂದೇ ಒಂದು ಮಾರ್ಗ. ಭಗವದ್ಗೀತೆ 4ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಕೃಷ್ಣ ಕರೆ ಕೊಟ್ಟಿದ್ರು, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಧರ್ಮಸ್ಯ ತದಾತ್ಮಾನ್ ಹುಜಾಮ್ಯಹಂ ಪರಿತ್ರಾಣಯ ಸಾಧುರಂ ವಿನಾಶ ದೃಷ್ಟೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಯಾವಾಗೆಲ್ಲ ದೇಶ ಮತ್ತು ಧರ್ಮ ನಾಶದ ಅಂಚಿಗೆ ಬಂದು ತಲುಪಲಿರುತ್ತೋ ಆಗೆಲ್ಲ ದೇಶ ಮತ್ತು ಧರ್ಮ ರಕ್ಷಣೆಗೆ ಪುನರ್ ಪ್ರತಿಷ್ಠಾಪನೆಗೆ ನಾನು ಮತ್ತೆ ಮತ್ತೆ ಯುಗಕ್ಕೂ ಅವತರಿಸಿ ಬರ್ತೀನಿ ಅಂತ ಕೃಷ್ಣ ಸಂದೇಶ ಕೊಟ್ಟರು. ಆ ಸಂದೇಶದ ಮುಂದಿನ ಸಾಲಿನಲ್ಲಿ ಕೃಷ್ಣ ಹೇಳ್ತಾರೆ, ಯುಗಕ್ಕೂ ಧರ್ಮ ರಕ್ಷಣೆಗೆ ಅವತರಿಸ್ತೀನಿ ನಾನು. ಕಲಿಯುಗದಲ್ಲಿ ಯಾವ ಅವತಾರ? ಕಲಿಯುಗದ ಅಂತ್ಯದಲ್ಲಿ ಕಲಿಕೆ ಅವತಾರ. ಆದರೆ ಕಲಿಯುಗ ನಡೀತಾ ಇರಬೇಕಾದ್ರೆ ಧರ್ಮ ರಕ್ಷಣೆಗಿರೋದು ಒಂದೇ ಒಂದು ಅವತಾರ, ಅದು ಸಂಘಶಕ್ತಿ ಕಲಿಯುಗ ಅನ್ನೋ ಮಾತನ್ನ ಶ್ರೀಕೃಷ್ಣ ಪರಮಾತ್ಮ ಗೀತೆಯ ಮೂಲಕ ನಮಗೆ ಉಪದೇಶ ಮಾಡಿದ್ದಾರೆ. ಈ ಕಾಲಘಟ್ಟದಲ್ಲಿ ನಮ್ಮ ಕಣ್ಣು ಮುಂದೆ ಧರ್ಮ ರಕ್ಷಣೆಗಿರೋದು ಏಕೈಕ ಮಾರ್ಗದರ್ಶನ ಸಂಘಟಿತ ಭಾವ. ಹಿರಿಯರು ಮಾತಾಡಬೇಕಾದ್ರೆ ಹೇಳಿದ್ದಾರೆ, ಪೂಜನೀಯರು ಮಾತಾಡಬೇಕಾದ್ರೆ ಹೇಳಿದ್ದಾರೆ, ಸಂಘಟಿತರಾಗಿ ಹಿಂದೂ ಬಾಂಧವರೇ. ಇವತ್ತು ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದರೆ, ಹೇಳ್ಕೊಳ್ಳಿಕ್ಕಿದ್ದೀವಿ ನಾವು ಕೋಟ್ಯಾಂತರ ಜನ ಹಿಂದೂಗಳ ದೇಶದಲ್ಲಿ. ಆದರೂ ಒಬ್ಬ ಹಿಂದುವಿನ ಮುಂದೆ ನಿಂತು ನೀನು ಯಾರಪ್ಪ, ನೀನು ಯಾವ ಸಮಾಜಕ್ಕೆ ಸೇರಿದ್ಯಾ ಅಂತ ಕೇಳಿದ್ರೆ, ಒಬ್ಬ ಹಿಂದುವಿನ ಬಾಯಿನಲ್ಲಿ ತನ್ನ ಧರ್ಮದ ಹೆಸರು ಬರೋಕ್ಕೂ ಮುಂಚೆ ಜಾತಿ ಹೆಸರು ಬಂದಿರುತ್ತೆ. ಒಬ್ಬ ಹಿಂದೂ ಆಗೋಕ್ಕೂ ಮುಂಚೆ ಒಬ್ಬ ಹಿಂದೂ ಬ್ರಾಹ್ಮಣ ಆಗ್ತಾರೆ, ಒಬ್ಬ ಹಿಂದೂ ಲಿಂಗಾಯತ ಆಗ್ತಾರೆ, ಒಬ್ಬ ಹಿಂದೂ ಕುರುಬರಾಗ್ತಾರೆ,
ಒಬ್ಬ ಹಿಂದೂ ಗೌಡ್ರಾಗ್ತಾರೆ, ಒಬ್ಬ ಹಿಂದೂ ಶೆಟ್ಟಿ, ಒಬ್ಬ ಹಿಂದೂ ಪೂಜಾರ್, ಒಬ್ಬ ಹಿಂದೂ ನಾಯಕ್, ಒಬ್ಬ ಹಿಂದೂ ಬಲ್ಜಿಗ, ಒಬ್ಬ ಹಿಂದೂ SC, ಒಬ್ಬ ಹಿಂದೂ ST. ಹಿಂದೂ ಆಗೋದು ಯಾವಾಗ? ನಾವು ಹಿಂದೂಗಳು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಜಾತಿ ಯಾವುದೇ ಇರಲಿ ಸ್ವಾಮಿ, ಆ ಜಾತಿಗಳ ಮೇಲೆ ನಮಗಿರುವಂಥ ಜಾತಿ ಪ್ರೇಮ ಎಷ್ಟೇ ವಿಶಾಲವಾಗಿರಲಿ, ನಮ್ಮ ಜಾತಿ ನಮ್ಮ ಮನೆಯ ದೇವ್ರ ಕೋಣೆ ಒಳಗೆ ಸೀಮಿತ ಆಗಿರಬೇಕು. ನಮ್ಮ ರಾಜಕೀಯ ಆಸಕ್ತಿ ಯಾವುದೇ ಇರಲಿ, ಯಾವುದೇ ತತ್ವ ಸಿದ್ಧಾಂತವನ್ನು ಪಾಲಿಸುವವರಾಗಲಿ, ನಮ್ಮ ರಾಜಕೀಯ ಆಸಕ್ತಿ ನಮ್ಮ ತತ್ವ ಸಿದ್ಧಾಂತ ನಮ್ಮ ಮನೆ ಬಾಗಿಲಿನ ಒಳಗೆ ಸೀಮಿತ ಆಗಿರಬೇಕು. ಪ್ರತಿಯೊಬ್ಬ ಹಿಂದೂ ತನ್ನ ಮನೆಯ ದೇವ್ರ ಕೋಣೆಯನ್ನು ದಾಟಿ ಮನೆ ವಸ್ತು ಬಿಟ್ಟು ಹೊರಗೆ ಬರಬೇಕಾದ್ರೆ ಜಾತಿ, ಉಪಜಾತಿ, ಮತ, ಪಂಥ, ಪಂಗಡ, ಕುಲ, ಗೋತ್ರ, ರಾಜಕೀಯ ಆಸಕ್ತಿ, ತತ್ವ ಸಿದ್ಧಾಂತ ಎಲ್ಲವನ್ನು ಮರೆತು ಹೆಗಲ ಮೇಲೊಂದು ಕೇಸರಿ ಶಾಲು, ಹಣೆ ಮೇಲೆ ಕೇಸರಿ ತಿಲಕ ಇಟ್ಕೊಂಡು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋ ಭಾವನೆಯಲ್ಲಿ ಮನೆ ಬಿಟ್ಟಾಗ ಮಾತ್ರ ಇವತ್ತು ಧರ್ಮ ರಕ್ಷಣೆ. ಆ ಧಾರ್ಮಿಕತೆಯ ರಕ್ಷಣೆಗೋಸ್ಕರ ನಮ್ಮಲ್ಲಿ ಬರಬೇಕಾಗಿರುವಂಥ ಸಂಘಟಿತ ಬಲ ಶಾಸ್ತ್ರಗಳ ಮಾತು ನಮ್ಮ ಪೂರ್ವಿಕರು ಬರೆದಿದ್ದಾರೆ. ಅಪಾರ ಭೂಮಿ ವಿಸ್ತಾರ ಮಗಣ್ಯ ಜನಸಂಕುಲಂ ರಾಷ್ಟ್ರಂ ಸಂಘಟನಾಹೀನಂ ಪ್ರಭವೇನಾತ್ಮ ರಕ್ಷಣೆ. ತುದಿ ಕಾಣದಷ್ಟು ಅಪಾರವಾದಂಥ ಭೂವಿಸ್ತಾರ, ಆ ಭೂಭಾಗದ ಒಳಗೆ ಅಗಣ್ಯವಾದಂಥ ಜನರ ಸಂಖ್ಯೆ. ಆದರೆ ಆ ಜನರ ಮಧ್ಯದಲ್ಲಿ ಸಂಘಟಿತ ಭಾವ ಇಲ್ಲ ಅಂದರೆ ದೇಶ ಧರ್ಮ ರಕ್ಷಣೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಪರಂಪರೆ ಉಳಿಸ್ಲಿಕ್ಕೆ, ನಮ್ಮ ದೇಶವನ್ನು ಉಳಿಸ್ಲಿಕ್ಕೆ, ನಮ್ಮ ಧಾರ್ಮಿಕತೆಯ ಈ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ನಾವೇ ಸಂಘಟಿತರಾಗಿ ಬರಬೇಕು. ಒಮ್ಮೆ ಹಿಂದೂ ಸಮಾಜ ಸಂಘಟಿತವಾಯಿತು ಅಂದರೆ ಏನೇನೆಲ್ಲ ಬದಲಾವಣೆ ಜಗತ್ತಿನಲ್ಲಿ ತರಬಹುದು ಅಂತ ಈಗಾಗಲೇ ನಮ್ಮ ಪೂರ್ವಿಕರು ತೋರಿಸಿಕೊಟ್ಟಿದ್ದಾರೆ. ಒಮ್ಮೆ ಹಿಂದೂ ಸಮಾಜ ಸಂಘಟಿತ ಆಯ್ತಷ್ಟೇ. ಜಾತಿಗಳ ಹೆಸರಿನಲ್ಲಿ, ರಾಜಕೀಯ ಆಸಕ್ತಿಗಳ ಹೆಸರಿನಲ್ಲಿ, ತತ್ವ ಸಿದ್ಧಾಂತಗಳ ಹೆಸರಿನಲ್ಲಿ ಚದುರು ಹೋಗಿದ್ದಂಥ ಹಿಂದೂ ಸಮಾಜ ಒಂದು ಕಾಲದಲ್ಲಿ ರಾಮರ ಒಂದು ನಾಮಬಲವನ್ನು ಹಿಡ್ಕೊಂಡು ಹಿಂದುತ್ವ ಅನ್ನೋ ಏಕಚಿತ್ರ ಛಾಯದೊಡೆಗೆ ಬಂದು ಹಿಂದುತ್ವಕ್ಕೋಸ್ಕರ, ರಾಮರಿಗೋಸ್ಕರ ಅನ್ನೋ ಏಕ ಧ್ಯೇಯ ವಾಕ್ಯದೊಂದಿಗೆ ಮುನ್ನಡೆಯಲಿಕ್ಕೆ ಶುರು ಮಾಡಿತು. ದಶಕಗಳ ಹಿಂದೆ ಪೂಜನೆ ಅಶೋಕ್ ಸಿಂಗಾಜಿಯವರು ನಿಂತು ಕರೆಯನ್ನ ಕೊಟ್ಟರು. रोम रोम में रमे हुए राम के लिए आओ कार सेवको, बनो कार सेवको, मिटो कार सेवको. अगर समय पड़े तो अयोध्या में बहती सरयू नदी को अपने लहू से लाल करना पड़े तो डरो ना कार सेवको ಅಂತ ಪೂಜ್ಯನೆ ಅಶೋಕ್ ಸಿಂಗಾಜಿ ಅವರು ಕೊಟ್ಟಂತ ಕರೆ. ರೋಮದಲ್ಲಿ ರಮಿಸಿರುವಂತ ರಾಮರಿಗೋಸ್ಕರ ಬನ್ನಿ ಕಾರ್ ಸೇವಕರಾಗಿ ಹಿಂದೂಗಳೇ. ಸಮಯ ಬಂದರೆ ಅಯೋಧ್ಯೆಯಲ್ಲಿ ಹರಿತಾ ಇರುವಂತ ಸರಿಯೂ ನದಿಯನ್ನ ನಿಮ್ಮ ರಕ್ತದ ಕಣದಿಂದ ಕೆಂಪಾಗಿಸುವ ಸಂದರ್ಭ ಬಂದ್ರು ಹಿಂಜರಿದಿರಿ ಕಾರ್ ಸೇವಕರೇ ಅಂತ ಅಶೋಕ್ ಸಿಂಗಾಜಿ ಅವರು ಕೊಟ್ಟಂತ ಕರೆಗೆ, ಪೂಜನೆ ಕರೆಗೆ ಹೋಗೊಟ್ಟು ನಮ್ಮ ಪೂರ್ವಿಕರು, ನಮ್ಮ ಹಿರಿಯರು, ಈ ದೇಶದ ಲಕ್ಷ ಲಕ್ಷ ಜನ ಹಿಂದೂ ಬಾಂಧವರು ಒಗ್ಗೂಡಿ ಬಂದ್ರಲ್ಲ, ಅಂದು ಒಮ್ಮೆ ನಮ್ಮ ಪೂರ್ವಿಕರು ಒಗ್ಗೂಡಿ ಬಂದ್ರು. ತಾಯಿಂದ್ರು ಬಹಳ ಜನ ಸೇರಿದ್ದೀರಾ, ತಾಯಿಂದ್ರು ನೆನಪಿನಲ್ಲಿ ಇಟ್ಕೊಳ್ಬೇಕು. ತಾಯಿಂದ್ರ ಮಂಡಲ ಇದೆ. ಈ ಧರ್ಮ ಇವತ್ತಿಗೂ ಉಳಿದಿದೆ ಅಂದ್ರೆ ಅದು ತಾಯಿಂದ್ರ ಕಾರಣದಿಂದ. ಆಗಲೇ ದೀಪ ಹಚ್ಚುವ ಸಮಯಕ್ಕೆ ಅಣ್ಣ ಅವ್ರು ಹೇಳಿದ್ರು ನಮ್ಮ ಮನೆಯಲ್ಲಿ ಸಂಧ್ಯಾ ಕಾಲದಲ್ಲಿ ದೀಪ ಬೆಳಗ್ತೀವಿ, ಬೆಳಗಿನ ಕಾಲದಲ್ಲಿ ದೀಪವನ್ನ ಬೆಳಗ್ತೀವಿ ಅಂತ. ಆ ದೀಪ ಬೆಳಗುವಂತ ಕೆಲಸ ಮನೆಯಲ್ಲ ಮಾತ್ರ ಅಲ್ಲ, ನಮ್ಮ ಹಿರಿಯ ತಾಯಿಂದ್ರು, ಹಿಂದೆ ಇದ್ದಂತ ತಾಯಿಂದ್ರು ಸಂಧ್ಯಾ ಕಾಲಕ್ಕೆ ಮನೆಯಲ್ಲಿ ದೀಪ ಬೆಳಗುವ ಹೊತ್ತಿಗೆ ನಮ್ಮ ಮಠ ಮಂದಿರಗಳಿಗೂ ಬಂದಿದ್ದಾರೆ, ಭಜನಾ ಮಂದಿರಗಳಿಗೆ ಬಂದಿದ್ದಾರೆ, ದೀಪ ಹಚ್ಚಿಟ್ಟು ಹೋಗಿದ್ದಾರೆ. ಶತಮಾನಗಳಿಂದ ಒಬ್ಬೊಬ್ಬ ತಾಯಿ ಮನೆಯಲ್ಲಿ ಹಚ್ಚುತ್ತಾ ಇರುವಂತ ಆ ದೀಪಗಳಿಂದ ಉಳ್ಕೊಂಡು ಬಂದಿರೋದು ಹಿಂದುತ್ವ ಎಂಬ ಜ್ಯೋತಿ. ಇವತ್ತಿಗೂ ಆ ತಾಯಿಂದ್ರ ಶ್ರಮ. ಮನೆಯಲ್ಲಿ ಭಜನೆಗಳನ್ನ ನಡೆಸ್ತಾ ಇದ್ರು ನಮ್ಮ ತಾಯಿಂದ್ರು. ಆ ತಾಯಿಂದ್ರು ಮಾಡುತ್ತಿದ್ದಂತ ಭಜನೆ ಇವತ್ತಿಗೂ ಧರ್ಮವನ್ನ ಉಳಿಸಿದೆ. ಎಷ್ಟೋ ಜನ ಹಿಂದೂಗಳು ಇವತ್ತಿಗೂ ತಾಯಿ ಶಾರದೆಯನ್ನ ಆರಾಧಿಸ್ತೀವಿ, ನಾವು ಕೃಷ್ಣನ ಆರಾಧಿಸ್ತೀವಿ. ಏನಕ್ಕೆ? ಕೃಷ್ಣನ ಬಗ್ಗೆ ಭಾಗವತದಲ್ಲಿ ಏನೋ ಓದ್ಕೊಂಡಿದ್ದೀವಿ ಅನ್ನೋ ಕಾರಣಕ್ಕಲ್ಲ. ಚಿಕ್ಕಂದಿನಿಂದ ನನ್ನ ತಾಯಿ ಹೇಳ್ಕೊಟ್ಟಿದ್ದಾಳೆ, ದೇವಕಿ ನಂದನ ಶ್ರೀಕೃಷ್ಣ ಪರಮಾತ್ಮ, ಯಶೋಧಾನಂದನ ಶ್ರೀಕೃಷ್ಣ ಪರಮಾತ್ಮ, ಜಗದೋದ್ಧಾರ ಶ್ರೀಕೃಷ್ಣ ಪರಮಾತ್ಮ ಅಂತ ಭಜನೆಗಳ ಮೂಲಕ ಕೃಷ್ಣನನ್ನ ಪರಿಚಯ ಮಾಡಿಕೊಟ್ಟಲ್ಲ ನಮ್ಮ ತಾಯಿಂದ್ರು. ಅದಕ್ಕೆ ನಮ್ಮ ಹಿಂದೂಗಳಲ್ಲಿ ಇವತ್ತಿಗೂ ಕೃಷ್ಣನ ಭಕ್ತಿ ಉಳಿದಿರೋದು. ತಾಯಿ ಶಾರದೆಯನ್ನ ಆರಾಧಿಸ್ತೀವಿ. ಏನಕ್ಕೆ? ತಾಯಿ ಶಾರದೆಯ ಮಹಿಮೆಯನ್ನ ನಾವು ಮತ್ಸ್ಯ ಪುರಾಣದಿಂದ ಓದ್ಕೊಂಡು ಬಂದಿದ್ದೀವಿ ಅನ್ನೋ ಕಾರಣಕ್ಕಲ್ಲ. ಎಷ್ಟು ಚಂದ ಶಾರದಮ್ಮ, ನಿನ್ನ ನೋಡಲೆರಡು ಕಣ್ಣುಗಳು ಸಾಲದಮ್ಮ ಅಂತ ನಮ್ಮ ತಾಯಿ ದಿನ ಹೇಳ್ಕೊಟ್ಟಿದ್ದಾರಲ್ಲ ಮನ್ನಲ್ಲಿ ಭಜನೆಗಳ ಮೂಲಕ. ಆದ್ರಿಂದ ತಾಯಿ ಶಾರದೆ ಮೇಲಂತ ಭಕ್ತಿ ನಮಗೆ. ಆ ತಾಯಿಂದ್ರು ಮಾಡಿರುವಂತ ಕೆಲಸ, ಈ ಭಜನೆ ಪರಂಪರೆ ಹೀಗೆ ಮುಂದುವರಿಬೇಕು. ಮನೆಗಳಲ್ಲಿ ಭಜನೆ ಆಗಬೇಕು. ಭಜನೆ ಮಾಡುವ ಮನೆ ಎಂದಿಗೂ ವಿಭಜನೆ ಆಗೋದಿಲ್ಲ ಅನ್ನೋದು ನಮ್ಮ ಹಿರಿಯರ ಮಾತು. ನಮ್ಮ ಮಕ್ಕಳ ಕೈಗೆ, ಆಗ್ಲೇ ಅಣ್ಣ ಅವ್ರು ಹೇಳಿದ್ರಲ್ಲ, ಮಕ್ಕಳ ಕೈಗೆ ಫೋನ್ಗಳನ್ನು ಕೊಡ್ತಾ ಇದ್ದೀವಿ. ಭಜನಾ ಮಂದಿರಗಳನ್ನು ನೋಡಿದಾಗ ಬಹಳ ಸಂತೋಷ ಆಗೋ ವಿಚಾರ ಅದೇ. ಕೈಗೆ ಮಕ್ಕಳಿಗೆ ಮೊಬೈಲ್ ಕೊಡುವಂಥ ಕಾಲಕ್ಕೆ ಕೈಯಲ್ಲಿರುವಂಥ ಮೊಬೈಲನ್ನು ಪಕ್ಕಕ್ಕೆ ಸರಿಸಿ ಕೈಗೊಂದು ಕಂಸಾಳೆಯನ್ನು ಕೊಟ್ಟು, ಕೈಗೊಂದು ತಾಳವನ್ನು ಕೊಟ್ಟು ಭಗವಂತನ ಭಜನೆಯನ್ನು ಮಾಡಿಸ್ತಿದ್ದೀವಲ್ಲ. ಮಕ್ಕಳ ಕೈಗೆ ತಾಳ ಕಂಸಾಳೆ ಕೊಡಬೇಕು. ಯಾಕೆ?
ಗಂಟಾ ಪೂಜೆ ಸಂದರ್ಭದಲ್ಲಿ ನಾವು ಮಂತ್ರ ಹೇಳ್ತೀವಿ, ಆಗಮಾರ್ತಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಕುರುಗಂಟಾರವಂತತ್ರ ದೇವತಾವಾನ ಲಾಂಛನಂ. ಗಂಟೆಯ ಸದ್ದು, ಕಂಸಾಳಿಯ ಸದ್ದು, ತಾಳದ ಸದ್ದು ಕೇಳಿದ್ರೆ ಸಾಕು ಭಗವಂತನ ಬರ್ತಾನೆ ಅಂತ. ಭಗವಂತ ಬರ್ತಿದ್ದಾನೆ ಅನ್ನೋದಕ್ಕೆ ಒಂದು ಸಂಕೇತ ಆ ಗಂಟೆಯ ಸದ್ದು, ಆ ತಾಳದ ಸದ್ದು, ಕಂಸಾಳೆಯ ಸದ್ದು. ನಮ್ಮ ಮಕ್ಕಳಲ್ಲಿ ಭಗವಂತ ಬಂದು ನೆಲೆಸಬೇಕಂದ್ರೆ ಮಕ್ಕಳ ಕೈಗಳ ಆ ತಾಳದ ಸದ್ದು ಬರ್ಲಿಕ್ಕೆ ಶುರುವಾಗಬೇಕು. ಆ ಮಕ್ಕಳ ಕೈಯಿಂದ ಭಜನೆಗಳನ್ನ ಮಾಡಿಸಬೇಕು. ಈ ಧರ್ಮ ಉಳಿಯೋದು ಯಾರಿಂದ? ಆ ಮಕ್ಕಳ ಕೈಯಿಂದಲೇ. ಇಷ್ಟು ವರ್ಷ ನಮ್ಮ ಪೂರ್ವಿಕರು ಧರ್ಮವನ್ನು ಉಳಿಸ್ಕೊಂಡು ಬಂದಿದ್ದಾರಲ್ಲ, ಅಂದು ನಮ್ಮ ಪೂರ್ವಿಕರು ಜಾಗೃತರಾಗಿ ಬಂದು ಸಂಘಟಿತರಾಗಿ ಬಂದ್ರು. ತಾಯಿಂದ್ರು ವಿಶೇಷವಾಗಿ ನಮ್ಮ ತಾಯಿಂದ್ರು ನೆನ್ಪಿಟ್ಕೊಳ್ಬೇಕು. ಅಂದು ರಾಮರ ಮಂದಿರದ ಕಾರ್ಯಸೇವೆಗೆ ಅಂತ ಅಯೋಧ್ಯ ಪುಣ್ಯ ಭೂಮಿನಲ್ಲಿ ನೆರೆದಿದ್ದಂತ 3.5 ಲಕ್ಷ ಜನ ಕಾರ್ಯಸೇವಕರಲ್ಲಿ 36,000 ಜನ ಹೆಣ್ಣು ಮಕ್ಕಳು ತಾಯಿಂದ್ರು ಕಾರ್ಯಸೇವಕರಾಗಿ ಅಯೋಧ್ಯ ಪುಣ್ಯಭೂಮಿಯಲ್ಲಿ ರಾಮರ ಕಾರ್ಯವನ್ನು ಸಾಕಾರಗೊಳಿಸ್ಲಿಕ್ಕೆ ನಿಂತಿದ್ರು. ಆ 36,000 ಜನ ಹೆಣ್ಣು ಮಕ್ಕಳ ರಾಮಭಕ್ತಿ, ತಾಯಿಂದಿರ ಶ್ರಮ, ಎದುರಿಗೆ ಮಾತಾ ಉಮಾಭಾರತಿ ಕಾವಿ ತೊಟ್ಟಂತ ಮಾತಾ ರಿತಂಬರಿ, ಜೊತೆಗೆ 36,000 ಜನ ಹೆಣ್ಣು ಮಕ್ಕಳು ಕೈ ಹಿಡಿದು ಮಾನವ ಸರಪಳಿಗಳನ್ನ ಮಾಡಿ ಹಿಂದೆ ಇದ್ದಂತ ಲಕ್ಷ ಜನ ನಮ್ಮ ಪೂರ್ವಿಕರು ಕಾರ್ಯಸೇವಕರು ರಾಮ್ ಲಲ್ಲಾ ಅಮ್ಮ ಹೆಂಗೆ ಮಂದಿರ್ ವಹಿ ಬನಾಯಂಗೆ, ಬಚ್ಚಾ ಬಚ್ಚಾ ರಾಮ ಕಾ ಜನ್ಮಭೂಮಿ ಕಾಮ್ಕ ಅಂತ ರಾಮರಿಗೆ ಜೈಘೋಷಗಳನ್ನಾಗ್ತಾ ಸಂಘಟಿತರಾಗಿ ಬಂದ್ರಲ್ಲ. ಅಂದು ನಮ್ಮ ಪೂರ್ವಿಕರು ತೋರಿದಂತ ಆ ಸಂಘಟಿತ ಬಲ ಒಮ್ಮೆ ಹಿಂದೂ ಸಮಾಜ ಸಂಘಟಿತವಾಗಿ ಬಂತು. ಪರಿಣಾಮ ರಾಮರ ದಯೆಯಿಂದ 500 ವರ್ಷಗಳ ಹೋರಾಟದ ನಂತರ, 78ಕ್ಕೂ ಹೆಚ್ಚು ಮಹಾ ಕದನಗಳ ನಂತರ, ಸುಮಾರು 3.5 ಲಕ್ಷ ಜನ ಹಿಂದೂ ಕಾರ್ಯಸೇವಕರ ಬಲಿದಾನಗಳ ನಂತರ ಇಂದು ನನಸಾಗಿರುವಂತ ಶತಮಾನಗಳ ಕನಸು ನಮ್ಮ ಅಯೋಧ್ಯ ರಾಮ್ಲಲ್ಲಾರ ರಾಮ ಮಂದಿರ. ಆ ಒಂದು ರಾಮ ಮಂದಿರದ ನಿರ್ಮಾಣಕ್ಕೆ ಎಷ್ಟು ಕನಸುಗಳು! ಇಂದು ರಾಮ ಮಂದಿರದ ಕಾರ್ಯ ಸಾಕಾರಗೊಂಡಿದೆ. ಯಾರ ಕಾರಣದಿಂದ? ನಮ್ಮ ಹಿರಿಯರಲ್ಲಿದ್ದಂಥ ಸಂಘಟಿತ ಬಲದ ಕಾರಣದಿಂದ. ಆದರೆ ಈ ಸಂಘಟಿತ ಬಲ, ಈ ಧರ್ಮ ಜಾಗೃತಿ ಅಲ್ಲಿಗೆ ನಿಲ್ಲೋದಲ್ಲ. ರಾಮ ಮಂದಿರಕ್ಕೆ ಮಾತ್ರ ಸಂಘಟಿತ ಬಲ ನಿಲ್ಲೋದಲ್ಲ. ರಾಮ ಮಂದಿರದ ನಂತರ ಮನೆ ಮನೆಗೂ ರಾಮರ ಭಕ್ತಿ ಬರಬೇಕು. ರಾಮರ ಕಾರ್ಯದ ನಂತರ ಮುಂದೆ ಯಾವುದು ಕಾರ್ಯ ಅಂದ್ರೆ ಸಂಘಟನೆ, ಹಿರಿಯರು ಕರೆ ಕೊಟ್ಟಿದ್ದಾರೆ. ಭಾರತ್ ಕ ಪ್ರತ್ಯೇಕ ಘರ್ ಅಯೋಧ್ಯ ಬನಾಯಂಗೆ. ಭಾರತದ ಮನೆಯನ್ನು ಅಯೋಧ್ಯೆಯನ್ನಾಗಿಸೋದು ನಮ್ಮ ಮುಂದಿನ ಗುರಿ. ಮನೆ ಅಯೋಧ್ಯ ಆಗೋದಂದ್ರೇನು? ಮನೆಯಲ್ಲಿರುವಂಥ ಒಂದೊಂದು ಹಿಂದೂ ಮಗುವಿನಲ್ಲೂ ರಾಮರ ಭಕ್ತಿ ತರೋದು, ಸೀತಾಮಾತೆ ಭಕ್ತಿಯನ್ನು ಬೆಳೆಸೋದು. ಆಗ ಮನೆ ಅಯೋಧ್ಯೆ ಆಗುತ್ತೆ. ರಾಮರ ಮಂದಿರದಲ್ಲಿರುವಂಥ ಅದೇ ರಾಮರ ಭಕ್ತಿ ನಮ್ಮೆಲ್ಲ ಮಕ್ಕಳ ಮನಸ್ಸಿನಲ್ಲೂ, ಮನೆಯಲ್ಲಿರುವಂಥ ಮಕ್ಕಳ ಮನಸ್ಸಿನಲ್ಲಿ ಬರಬೇಕಾಗಿದೆ. ಎಷ್ಟರ ಮಟ್ಟಿಗೆ ರಾಮರ ಭಕ್ತಿ ಬೆಳೆದಿರಬೇಕಂದ್ರೆ, ಮುಂದೊಂದು ದಿನ ಈ ಬುದ್ಧಿಯೇ ಜೀವನ ಅಂತ ಅನ್ಕೊಂಡಿರುವಂಥ ಬುದ್ಧಿಜೀವಿಗಳು ಯಾರಾದರೂ ನಮ್ಮ ಮನೆ ಮುಂದೆ ನಿಂತು, ನಮ್ಮ ಮಕ್ಕಳ ಮುಂದೆ ನಿಂತು ಯಾರಾದರೂ, ನೀವು ಹಿಂದೂಗಳು ರಾಮ ಮಂದಿರ ಕಟ್ಟಿದ್ದೀರಾ, ರಾಮರಿಗೆ ಜೈಘೋಷ ಹಾಕೊಂಡು ತಿರುಗಾಡ್ತೀರಾ, ರಾಮರಿಗೋಸ್ಕರ ಮಂದಿರ ಬೇಕು ಅಂತ ಇಷ್ಟು ವರ್ಷ ಹೋರಾಟ ಮಾಡಿದ್ದೀರಾ, ಅದೇ ಜಾಗದಲ್ಲಿ ಅಯೋಧ್ಯೆ ಜನ್ಮಭೂಮಿನಲ್ಲೇ ಬೇಕು ಅಂತ, ಆದ್ರೆ ರಾಮರ್ ಅಲ್ಲೇ ಹುಟ್ಟಿದ್ದು ಅನ್ನೋದಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ ಅಂತ ಪ್ರಶ್ನೆ ಮಾಡಿದ್ರೆ, ದುರಾದೃಷ್ಟವಶಾತ್ ಇದು ಮುಂದೆ ಬರುವ ಪ್ರಶ್ನೆ ಅಲ್ಲ ನನ್ನ ನೆಚ್ಚಿನ ಬಂಧುಗಳೇ, ಈಗಾಗಲೇ ಹುಟ್ಕೊಂಡಿರುವಂತ ಪ್ರಶ್ನೆ. ಕೋರ್ಟ್ನಲ್ಲಿ ನಿಂತು ರಾಮ ಮಂದಿರದ ಪರವಾಗಿ ವಾದ ಮಾಡ್ತಿದ್ದಂತ ಕೆ ಪರಾಶರನೆಂಬ ವಕೀಲರ ವಿರುದ್ಧ ನಿಂತಿದ್ದಂತ ಕಪಿಲ್ ಸಿಬ್ಬಲ್ ಎಂಬ ವಕೀಲರು ಕೋರ್ಟ್ನಲ್ಲಿ ನಿಂತು ಪ್ರಶ್ನೆ ಮಾಡ್ತಾರೆ, ರಾಮರ್ ಇಲ್ಲೇ ಹುಟ್ಟಿದ್ರು ಅನ್ನೋದಕ್ಕೆ ಹಿಂದೂಗಳ ಹತ್ರ ಏನು ಸಾಕ್ಷಿ ಇದೆ ಅಂತ. ಇದು ನಮ್ಮ ದೌರ್ಭಾಗ್ಯ. ನಮ್ಮ ದೇಶದಲ್ಲೇ ಒಂದಿಷ್ಟು ಜನ ಹುಟ್ಕೊಂಡಿದ್ದಾರೆ. ಕೆಲವೊಂದಿಷ್ಟು ಜನ ಕೇಳ್ತಾರ ಬುದ್ಧಿಜೀವಿಗಳಲ್ಲಿ, ನಿಮ್ಮ ರಾಮರ್ ಹುಟ್ಟಿದ್ರು ಅನ್ನೋದಕ್ಕೆ ಏನು ಸಾಕ್ಷಿ ನಮ್ಮ ಹತ್ರ? ನಿಮ್ಮ ರಾಮರ ಐತಿಹಾಸಿಕ ಪುರುಷ ಅಲ್ಲಪ್ಪ, ನಿಮ್ಮ ರಾಮರ ಕಾಲ್ಪನಿಕ. ಅಂಥ ನಮ್ಮ ಆರಾಧ್ಯ ದೈವ ಮರ್ಯಾದ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರರ ಅಸ್ತಿತ್ವದ ಮೇಲೆ ಪ್ರಶ್ನೆ ಚಿಹ್ನೆಯನ್ನು ಹಾಕುವಂತ ಸಾವಿರಾರು ಜನ ನಮ್ಮ ದೇಶದಲ್ಲಿ ಹುಟ್ಕೊಂಡಿದ್ದಾರೆ. ಮೌಢ್ಯ ಬೆಳೀತಾ ಇದೆ ದೇಶದಲ್ಲಿ. ಈ ದೌರ್ಭಾಗ್ಯವನ್ನ ನಾವು ಮತ್ತೊಮ್ಮೆ ದೇಶದಿಂದ ತೊಲಗಿಸಬೇಕು ಅಂದ್ರೆ, ಮೌಢ್ಯವನ್ನ ದೇಶದಿಂದ ಹೊರಗಾಕಬೇಕಂದ್ರೆ ಇಡೀ ದೇಶದಾದ್ಯಂತ ರಾಮರು ಎಂಬ ಬೆಳಕನ್ನ ಚೆಲ್ಲಬೇಕಾಗಿದೆ. ಎಷ್ಟರ ಮಟ್ಟಿಗೆ ರಾಮರ ಭಕ್ತಿ ನಮ್ಮ ಮನೆ ಮಕ್ಕಳಲ್ಲಿ ಬಂದಿರಬೇಕಂದ್ರೆ, ಮುಂದೊಂದು ದಿನ ರಾಮರಿಗೆ ಪ್ರಶ್ನೆ ಹಾಕುವಂತ ಈ ಪ್ರಶ್ನೆಗಳು ನಮ್ಮ ಮನೆ ಬಾಗಿಲಿಗೆ ಬಂದು ನಮ್ಮ ಮಕ್ಕಳ ಮುಂದೆ ಯಾರಾದರೂ ಈ ಪ್ರಶ್ನೆಗಳನ್ನೇ ಹಾಕಿದ್ರೆ, ನಮ್ಮ ಮನೆಯ ಒಂದೊಂದು ಹಿಂದೂ ಮಗು ಕೂಡ ಎದೆ ತಟ್ಕೊಂಡು ಎದೆ ಉಬ್ಬಿಸ್ಕೊಂಡು ರಾಮರ ಆಶೀರ್ವಾದದಿಂದ ಉತ್ತರ ಕೊಡಬೇಕು. ರಾಮರ ಅಸ್ತಿತ್ವಕ್ಕೆ ಮಾತ್ರ ಅಲ್ಲಪ್ಪ, ಇಡೀ ಶ್ರೀರಾಮಚಂದ್ರರ ವಂಶ ವೃಕ್ಷದ ಅಸ್ತಿತ್ವಕ್ಕೆ ನಾನು ಸಾಕ್ಷಿಯನ್ನು ಕೊಡಬಲ್ಲೆ. ನಮ್ಮ ಮಕ್ಕಳ ಬಾಯಿಂದ ಬರಬೇಕು ರಾಮರ ದಯೆಯಿಂದ. ಮೊದಲಿಗೆ ಬಂದದ್ದು ಶ್ರೀಹರಿ, ಶ್ರೀಹರಿಯ ಮಗ ಬ್ರಹ್ಮ, ಬ್ರಹ್ಮನ ಮಗ ಮರೀಚಿ, ಮರೀಚ ಮಗ ಕಶ್ಯಪ, ಕಶ್ಯಪನ ಮಗ ಸೂರ್ಯ, ಸೂರ್ಯನ ಮಗ ಮನು, ಮನುವಿನ ಮಗ ಇಕ್ಷ್ವಾಕು, ಇಕ್ಷ್ವಾಕುವಿನ ಮಗ ಕುಕ್ಷಿ, ಕುಕ್ಷಿಯ ಮಗ ವಿಕುಕ್ಷಿ, ವಿಕುಕ್ಷಿಯ ಮಗ ಬಾಣ, ಬಾಣನ ಮಗ ಅನರಾರಣ್ಯ, ಅನರಾರಣ್ಯನ ಮಗ ಭೃದು, ಭೃದುವಿನ ಮಗ ತ್ರಿಶಂಕು, ತ್ರಿಶಂಕುವಿನ ಮಗ ದುಂಡುಮಾರ,
ದುಂಡುಮಾರನ ಮಗ ಮಾಂಧಾತ, ಮಾಂಧಾತನ ಮಗ ಸುಸಂಧಿ, ಸುಸಂಧ್ಯ ಮಗ ಧ್ರುವಸಂಧಿ, ಧ್ರುವಸಂಧ್ಯ ಮಗ ಭರತ, ಭರತನ ಮಗ ಅಶೀತ, ಅಶೀತನ ಮಗ ಸಗರ, ಸಗರನ ಮಗ ಅಸಮಂಜಸ, ಅಸಮಂಜಸನ ಮಗ ಅಂಶುಮಂತ, ಅಂಶುಮಂತನ ಮಗ ದಿಲೀಪ, ದಿಲೀಪನ ಮಗ ಭಗೀರಥ, ಭಗೀರಥನ ಮಗ ಕುಕುತ್ಸು, ಕುಕುತ್ಸುವಿನ ಮಗ ರಘು, ರಘುವಿನ ಮಗ ಪ್ರಬೃದ್ಧ, ಪ್ರಬೃದ್ಧನ ಮಗ ಶಶಂಕು, ಶಶಂಕುವಿನ ಮಗ ಸುದರ್ಶನ, ಸುದರ್ಶನನ ಮಗ ಅಗ್ನಿವರ್ಣ, ಅಗ್ನಿವರ್ಣನ ಮಗ ಶೀಘ್ರವೇದ, ಶೀಘ್ರವೇದನ ಮಗ ಮರು, ಮರುವಿನ ಮಗ ಪ್ರಶೀಶಕ, ಪ್ರಶೀಶಕನ ಮಗ ಅಂಬರೀಷ, ಅಂಬರೀಷನ ಮಗ ನಘೂಷ, ನಘೂಷನ ಮಗ ಯಯಾತಿ, ಯಾತ್ಯ ಮಗ ನಾಭಾಗ, ನಾಭಾಗನ ಮಗ ಅಜ, ಅಜನ ಮಗ ದಶರಥ, ದಶರಥರ ಮಗನೇ ರಘುವಂಶದ ರಾಘವ ಪ್ರಭು ಶ್ರೀರಾಮಚಂದ್ರರು ಅಂತ ಹೇಳುವ ಮಟ್ಟಕ್ಕೆ ನಮ್ಮ ಹಿಂದೂ ಮನೆಯ ಒಂದೊಂದು ಹಿಂದೂ ಮಗುವಿನಲ್ಲೂ ರಾಮರ ಭಕ್ತಿ ಬಂದ್ರೆ ಸಾಕು ನನ್ನ ನೆಚ್ಚಿನ ಬಂಧುಗಳೇ. ಇದೇ ರಾಮ ಜಾಗೃತಿ, ಇದೇ ಧರ್ಮ ಜಾಗೃತಿ, ಇದೇ ಧರ್ಮ ಜಾಗೃತಿನ ತರಬೇಕಾಗಿರೋದು. ಇಷ್ಟು ಧರ್ಮ ಜಾಗೃತಿ ಮನೆಯಲ್ಲಿ ಬಂದ್ರೆ ಸಾಕು, ಮುಂದೊಂದು ದಿನ ಈ ಸನಾತನ ಧರ್ಮವನ್ನ ಅಲುಗಾಡಿಸುವ ಸಾಮರ್ಥ್ಯವು ಜಗತ್ತಿನ ಯಾವ ಬಾಹ್ಯ ಶಕ್ತಿಗೂ ಇರೋದಿಲ್ಲ. ನಾವು ತೊಳಬೇಕಾಗಿರೋ ಸಂಕಲ್ಪ, ಆ ಸಂಕಲ್ಪದ ಸಾಕಾರಕ್ಕೆ ನಾವಿಡಬೇಕಾಗಿರುವಂತ ಪ್ರಥಮ ಹೆಜ್ಜೆ. ಯಾಕೆ ರಾಮರ ಜಾಗೃತಿ? ನಮ್ಮ ಮನೆಯ ಇರುವಂತ ಒಂದೊಂದು ಮಗುವಿನ ಹೃದಯದಲ್ಲೂ ರಾಮರಿಗೆ ಜಯವನ್ನ ತಂದು ಕೊಡೋಣ. ನಾವು ರಾಮರಿಗೆ ನಾವು ಜಯವನ್ನ ತಂದು ಕೊಟ್ರೆ ರಾಮರೇ ಧರ್ಮಕ್ಕೆ ಜಯವನ್ನ ತಂದು ಕೊಡ್ತಾರೆ. ಇದು ನಾನು ಹೇಳ್ತಿರುವಂತ ಮಾತಲ್ಲ, ನಮ್ಮ ಪೂರ್ವಿಕರು ವೇದಾಂತ ದೇಶಿಕ ಅವರು ರಘುವೀರ ಗದ್ಯಂನಲ್ಲಿ ಮಹಾವೀರ ವೈಭವನಲ್ಲಿ ಸ್ಪಷ್ಟ ಬರೆದಿದ್ದಾರಲ್ಲ. ಹಿರಿಯರು ಬರೀತಾರೆ, ದಶವದನ ದಮಿತ ದೈವತ ಪರಿಷದ ಅಭ್ಯರ್ಥಿತ ದಾಶರಥಿ ಭಾವ ದಿನಕರ ಕುಲ ಕಮಲ ದಿವಾಕರ ದಿವಿಷದಧಿಪತಿ ರಣಸಾಚರಣ ಚತುರ ದಶರಥ ಚರಮರಣ ವಿಮೋಚನ ಕೋಶಲ ಸುತ ಕುಮಾರ ಭಾವ ಕಂಚುಕಿತ ಕಾರಣಾಕಾರ ಕುಮಾರ ಕೇಳಿ ಗೋಪಾಯಿತ ಕೌಶಿಕಾಧ್ವರ ರಣಧ್ವರ ದುರ್ಯ ಭವ್ಯ ದಿವ್ಯಾಸ ಬೃಂದವಂದಿತ ಪ್ರಣತ ಜನ ವಿಮತ ವಿಮತಣ ದುರ್ಲಳಿತ ದೋರ್ಲಳಿತ ತಣುತರ ವಿಶಿಕ ವಿತಾಡಣ ವಿಘಟಿತ ವಿಶರಾರು ಶರಾರು ತಾಟಕ ತಾಟಕೆ ಅಂತ ಸ್ಪಷ್ಟ ರಘುವೀರ ಗದ್ಯಂನಲ್ಲಿ ಬರೆದು ಹೋದ್ರು ನಮ್ಮ ಹಿರಿಯರು. ಅರ್ಥಾತ್ ಧರ್ಮಕ್ಕೆ ಸಮಸ್ಯೆ ಬಂದಾಗೆಲ್ಲ ಧರ್ಮ ರಕ್ಷಣೆ ಮಾಡಲಿಕ್ಕೆ ರಾಮರೇ ಅವತರಿಸಿ ಬರ್ತಾರೆ. ರಾಮರು ನಿತ್ತು ಧರ್ಮ ರಕ್ಷಣೆ ಮಾಡದಲ್ಲೆಲ್ಲ ರಾಮರಿಗೆ ಜಯ ಆಗುತ್ತೆ, ಯಥಾಖಚಿತವಾಗಿ ಧರ್ಮಕ್ಕೆ ಜಯ ಆಗುತ್ತೆ. ಇದು ನಿಶ್ಚಿತ ಮಾತು, ಇದು ನಮ್ಮ ಹಿರಿಯರು ಹೇಳಿದಂತ ಮಾತು. ಆದ್ರಿಂದ ನಾವು ರಾಮರಿಗೆ ಜಯ ತಂದು ಕೊಟ್ರೆ ಸಾಕು, ರಾಮರೇ ಧರ್ಮಕ್ಕೆ ಜಯವನ್ನ ತಂದು ಕೊಡ್ತಾರೆ ದೇಶದಲ್ಲಿ. ರಾಮರಿಗೆ ಜಯ ತಂದು ಕೊಡು ಅಂದ್ರೆ ರಾಮರ ಭಕ್ತಿ ಬರೋದು. ಮನೆಯಲ್ಲಿ ರಾಮರ ಭಕ್ತಿಯನ್ನ ತರಬೇಕಂದ್ರೆ ಮಕ್ಕಳಿಗೆ ರಾಮರ ಬೋಧನೆಯನ್ನ ಮಾಡಬೇಕು, ರಾಮರ ಆದರ್ಶ ಮಕ್ಕಳಿಗೆ ಕೊಡಬೇಕು. ಮಕ್ಕಳನ್ನ ಕಾನ್ವೆಂಟ್ಗೆ ಕಳಿಸಿ ಲಕ್ಷ ಲಕ್ಷ ಸಂಬಳವನ್ನ ಕಟ್ಟಿ ನಮ್ಮ ಮಕ್ಕಳು ಇಂಗ್ಲಿಷ್ನಲ್ಲಿ ಮಾತಾಡಿದ್ರೆ ಸಾಕು ಚೆನ್ನಾಗಿ. ನಮ್ಮ ಮಕ್ಕಳು ಯಾವುದೋ ಒಂದು ಕೆಲಸಕ್ಕೆ ಹೋಗಿ 30-40 ಸಾವಿರ ಸಂಬಳ ತಗೊಂಡು ಸೆಟ್ಲ್ ಆದ್ರೆ ಸಾಕಲ್ವ ಜೀವನದಲ್ಲಿ, ಆಸ್ತಿ ಅಂತಸ್ತು ಮಾಡಿಕ್ಕಿದ್ರೆ ಸಾಕು. ಏನಕ್ಕೆ ರಾಮರ ಬೋಧನೆ ನಮ್ಮ ಮಕ್ಕಳಿಗೆ, ಏನಕ್ಕೆ ಧರ್ಮ ಬೋಧನೆ ನಮ್ಮ ಮಕ್ಕಳಿಗೆ ಅಂತ ಅನೇಕ ಹಿಂದೂ ಪೋಷಕರೇ ಭಾವಿಸ್ತಾರೆ. ಯಾರ್ಯಾರೆಲ್ಲ ಕೆಲವೊಂದಿಷ್ಟು ಜನ ಹಿಂದೂ ಪೋಷಕರು ಧರ್ಮಾದೇಶ ಕಟ್ಕೊಂಡು ನನ್ನ ಮಗುಗೇನು ಸ್ವಾಮಿ, ನನ್ನ ಮಗು ಜೀವನದಲ್ಲಿ ಸುಖವಾಗಿ ಬದುಕಿದ್ರೆ ಸಾಕು ಹಣ ಸಂಪಾದಿಸ್ಕೊಂಡು, ನಮ್ಮ ಮಗು ಏನಕ್ಕೆ ಧರ್ಮ ಕಾರ್ಯ ಮಾಡಬೇಕು ಅಂತ ಅನಿಸಿದ್ರೆ ದಯವಿಟ್ಟು ಸ್ವಲ್ಪ ಬಾಂಗ್ಲಾದ ಕಡೆ ಕಣ್ಣಾಯಿಸಿ ನೋಡಿ. ನಮ್ಮದೇ ಕಣ್ಣು ಮುಂದೆ ನಡೀತಾ ಇರುವಂತ ಘಟನೆ ಇದು. ಯಾರ್ಯಾರೆಲ್ಲ ಕಾಶ್ಮೀರಿ ಫೈಲ್ಸ್ ಸುಳ್ಳು ಅಂತ ಹೇಳ್ತಿದ್ರು, ಕಾಲ್ಪನಿಕ ಅಂತ ಹೇಳ್ತಿದ್ರು, ನಮ್ಮ ಕಣ್ಣು ಮುಂದೆ ಬಾಂಗ್ಲಾ ಫೈಲ್ಸ್ ನಡೀತಾ ಇದೆ. ಪ್ರತಿನಿತ್ಯ ದೃಶ್ಯ ಮಾಧ್ಯಮದಲ್ಲಿ ನೋಡ್ತಾ ಇದೀವಿ, ಪತ್ರಿಕೋದ್ಯಮಗಳಲ್ಲಿ ನೋಡ್ತಾ ಇದೀವಿ. ಬಾಂಗ್ಲಾದ ಹಿಂದೂಗಳಿಗೆ ಯಾವ ಪರಿಸ್ಥಿತಿ ಬಂದಿದೆ? ಬಾಂಗ್ಲಾದ ಹಿಂದೂಗಳಿಗೂ ಕೂಡ ಇದೇ ಅಲ್ವಾ ಸ್ವಭಾವ ಇದ್ದಿದ್ದು, ಇದೇ ಯೋಚನೆ ಅಲ್ವಾ? ನಮ್ಮ ಮಕ್ಕಳಿಗೆ ಆಸ್ತಿ ಅಂತಸ್ತು ಮಾಡಿಕ್ಕಿದೀವಿ, ಬಿಸ್ನೆಸ್ಗಳು ಮಾಡ್ಕೊಟ್ಟಿದೀವಿ, ಮನೆಗಳು ಕಟ್ಟಿಕೊಟ್ಟಿದ್ದೀವಿ, ಕಾರು ಬೈಕು ತೆಗೆದಿಟ್ಟಿದ್ದೀವಿ, ಅಂಗಡಿಗಳನ್ನ ಮಾಡ್ಕೊಟ್ಟಿದ್ದೀವಿ. ನೋಡ್ಕೊಂತಾರೆ ಬಿಡ್ರಿ ನಮ್ಮ ಮಕ್ಕಳು. ದೇಶ ಧರ್ಮ ಜಾಗೃತಿ ಕಟ್ಕೊಂಡು ನಮ್ಮ ಮಕ್ಕಳಿಗೆ ಏನಾಗಬೇಕು? ಇದೇ ಭಾವನೆಯಲ್ಲಿ ಬಾಂಗ್ಲಾದ ಹಿಂದೂಗಳು ಇದ್ದಿದ್ದು. ಈಗ ಪ್ರಸ್ತುತ ಬಾಂಗ್ಲಾದ ಹಿಂದೂಗಳ ಪರಿಸ್ಥಿತಿ ಏನಾಗಿದೆ? ಅವರು ಮಾಡಿಟ್ಟಂತ ಆಸ್ತಿ ಅಂತಸ್ತುಗಳನ್ನ ಇವತ್ತು ಯಾರು ಅನುಭವಿಸ್ತಿದ್ದಾರೆ? ಅವರು ಕೂಡಿಟ್ಟಂತ ಸಂಪತ್ತನ್ನ ಯಾರು ದೋಚುತ್ತಿದ್ದಾರೆ? ಅವರು ಮಾಡಿಟ್ಟಂತ ಮನೆ, ಕಾರು, ಬೈಕ್ಗಳನ್ನ ಯಾರು ತಗೊಂಡು ಹೋಗ್ತಿದ್ದಾರೆ? ಯಾರ ಕೈಗೆ ಸೇರಿದೆ? ಯಾರ ಪಾಲಿಗೆ ಸೇರಿದೆ? ಸ್ವಲ್ಪ ಯೋಚನೆ ಮಾಡಿ ನೋಡಿ. ಎಷ್ಟೇ ಆಸ್ತಿ ಅಂತಸ್ತುಗಳು ಮಾಡಿಕ್ಕಬಹುದು, ಆದರೆ ಮಾಡಿಟ್ಟಂತ ಆಸ್ತಿ ಅಂತಸ್ತಿ ಮುಂದಿನ ಪೀಳಿಗೆಗೆ ಸಿಗಬೇಕಲ್ಲ. ಸ್ವಾಮೀಜಿಯವರು ಮಾತಾಡ್ತಾ ಹೇಳಿದ್ರು, ಮುಂದಿನ ಸಂತಾನಕ್ಕೆ ಸಿಗಬೇಕಂದ್ರೆ ಆ ಸಂತಾನ ಸುರಕ್ಷಿತವಾಗಿರಬೇಕು. ಹೇಗೆ ಸುರಕ್ಷಿತವಾಗಿರುತ್ತೆ? ಈ ಪರಿಸ್ಥಿತಿ ಬಾಂಗ್ಲಾದ ಹಿಂದೂಗಳಿಗೆ ಮಾತ್ರ ಅಲ್ಲ ನನ್ನ ನೆಚ್ಚಿನ ಬಂಧುಗಳೇ. ಇದೇ ರೀತಿಯ ಪರಿಸ್ಥಿತಿ ಇದೇ ಹಿಂದೂ ಸಮಾಜಕ್ಕೆ 35 ವರ್ಷಗಳ ಹಿಂದೆ ಕಾಶ್ಮೀರದಲ್ಲೂ ಬಂದಿತ್ತು. ಕಾಶ್ಮೀರ ಸ್ಟೇಟ್ ಅಂಡ್ ಟರ್ಬುಲೆನ್ಸ್ ಎಂಬ ಒಂದು ಪುಸ್ತಕ ಇದೆ, ದಯವಿಟ್ಟು ಯಾವತ್ತಾದ್ರೂ ಓದಿ ನೋಡಿ. ಸ್ಪಷ್ಟವಾಗಿ ಬರೀತಾರೆ, 35 ವರ್ಷಗಳ ಹಿಂದಿನವರೆಗೂ ಇಡೀ ಕಾಶ್ಮೀರದಲ್ಲಿ ಅತ್ಯಂತ ವಿದ್ಯಾವಂತ ಸಮಾಜ ಯಾರ್ದು? ಕಾಶ್ಮೀರಿ ಹಿಂದೂಗಳದು. 35 ವರ್ಷಗಳ ಹಿಂದಿನವರೆಗೂ ಕಾಶ್ಮೀರದಲ್ಲಿ ಅತ್ಯಂತ ಶ್ರೀಮಂತ ಸಮಾಜ ಯಾರ್ದು? ಕಾಶ್ಮೀರದ 90% ಬಿಸ್ನೆಸ್ ನೋಡ್ಕೊಂತಿದ್ದಂತ ಸಮಾಜ ಯಾರ್ದು? ಹಿಂದೂ ಸಮಾಜದ್ದು. 35 ವರ್ಷಗಳ ಹಿಂದೆ ರಾತ್ರೋರಾತ್ರಿ ಕಾಶ್ಮೀರಿ ಪಂಡಿಟ್ಸ್ ವೇರ್ ವೈಪ್ಡ್ ಔಟ್ ಫ್ರಮ್ ದ ರೀಜನ್ ಆಫ್ ಕಾಶ್ಮೀರ್.
ಎಲ್ಲಿ ಹೋದ್ರು ಅಲ್ಲಿನ ಹಿಂದೂಗಳು? ಅವ್ರು ಮಾಡಿಟ್ಟಂತ ಆಸ್ತಿ ಅಂತಸ್ತುಗಳು ಯಾರ ಪಾಲಿಗಾಯ್ತು? ಹಿರಿಯರು ಮಾತಾಡಬೇಕಾದ್ರೆ ಅದೇ ವಿಷಯವನ್ನೆಲ್ಲ ಚರ್ಚೆ ಮಾಡಿದ್ದು. ಯಾರ ಪಾಲಿಗೋಯ್ತು ನಾವು ಮಾಡಿಟ್ಟಂತ ಆಸ್ತಿ ಅಂತಸ್ತುಗಳು? ಕಾಶ್ಮೀರ ಹಿಂದೂಗಳು, ಬಾಂಗ್ಲಾದ ಹಿಂದೂಗಳ ಮಾತ್ರ ಅಲ್ಲ ನನ್ನ ನೆಚ್ಚಿನ ಬಂಧುಗಳೇ. 1947ರವರೆಗೂ ಲಾಹೋರ್ನ ಭಾಗದಲ್ಲಿ ಅತ್ಯಂತ ವಿದ್ಯಾವಂತ ಸಮಾಜ, ಶ್ರೀಮಂತ ಸಮಾಜ, ಬಿಸ್ನೆಸ್ ನೋಡ್ಕೊಂತಿದ್ದಂತ ಸಮಾಜ ಯಾರ್ದು? ಹಿಂದೂ ಮತ್ತೆ ಪಂಜಾಬಿ ಸಿಕ್ಕರದಲ್ವಾ? ಎಲ್ಲಿ ಹೋದ್ರು ಅಲ್ಲಿದ್ದಂತ ಹಿಂದೂ ಮತ್ತೆ ಸಿಕ್ಕರು. ಕರಾಚಿನಲ್ಲಿ 2/3 ಆಫ್ ದ ಕರಾಚಿ ಪಾಪ್ಯುಲೇಷನ್ ಇದ್ದಿದ್ದು ಯಾರ್ದು? ಅತ್ಯಂತ ವಿದ್ಯಾವಂತ ಸಮಾಜ, ಶ್ರೀಮಂತ ಸಮಾಜ, ಬಿಸ್ನೆಸ್ ನೋಡ್ಕೊಂತಿದ್ದಂತ ಸಮಾಜ ಹಿಂದೂ ಸಿಂಧಿ ಮತ್ತು ಹಿಂದೂ ಪಂಜಾಬಿ. ಅಲ್ಲಿದ್ದಂತ ಹಿಂದೂಗಳಿಗೆ ಎಲ್ಲೋದ್ರು? ರಂಗೂನ್ನ 1/3 ಆಫ್ ದ ಪಾಪ್ಯುಲೇಷನ್ ಅತ್ಯಂತ ವಿದ್ಯಾವಂತ ಸಮಾಜ, ಶ್ರೀಮಂತ ಸಮಾಜ ಹಿಂದೂಗಳದು. ಅಲ್ಲಿದ್ದಂತ ಹಿಂದೂಗಳು ಎಲ್ಲಿಗೋದ್ರು? ಅವರು ಮಾಡಿಟ್ಟಂತ ಆಸ್ತಿ ಅಂತಸ್ತುಗಳು ಯಾರ ಪಾಲಿಗಾಯ್ತು? ಜೀವನವಿಡೀ 1 ರೂಪಾಯಿಯನ್ನ ಕೂಡಿಕ್ಕಿ ನಮ್ಮ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೋಸ್ಕರ, ನನ್ನ ಸಂತಾನ ಸುಖವಾಗಿ ಬದುಕಬೇಕು ಅಂತ ಎಲ್ಲವನ್ನೂ ಕೂಡಿಟ್ಟಂತ ಆಸ್ತಿ ಅಂತಸ್ತು ರಾತ್ರೋರಾತ್ರಿ ಅವರ ಕೈಯಿಂದ ದೋಚಲಾಯ್ತು. ಯಾರು ದೋಚಿದ್ರು? ಆ ಹಿಂದೂಗಳ ಪರಿಸ್ಥಿತಿ ಏನಾಗಿದೆ? ಆ ಆಸ್ತಿ ಅಂತಸ್ತುಗಳು ಕೊನೆಗೆ ಯಾರ ಕೈಗೆ ಸೇರಿತು? ನಮ್ಮದೇ ಕರ್ನಾಟಕದಲ್ಲಿ ರಾಯಚೂರಿನಲ್ಲಿ ಬಾಂಗ್ಲಾ ಕ್ಯಾಂಪ್ ಅಂತ ಇದೆ. ಬಾಂಗ್ಲಾದಲ್ಲಿ ನಡೀತಾ ಇದ್ದಂತ ಹಿಂದೂಗಳ ನರಮೇಧವನ್ನ ತಪ್ಪಿಸಿಕೊಂಡು ಉಟ್ಟ ಬಟ್ಟೆನಲ್ಲಿ ನೆಲವನ್ನ ಬಿಟ್ಟು ಬಂದಂತ ಹಿಂದೂಗಳವರೆಲ್ಲ. ಅವರ ಹತ್ರ ಯಾವತ್ತಾದ್ರೂ ಹೋದ್ರೆ ಅಲ್ಲಿನ ಹಿಂದೂಗಳ ಹತ್ರ ಮಾತಾಡಿಸಿ ನೋಡಿ. ಬಾಂಗ್ಲಾ ಕ್ಯಾಂಪ್ನ ಹಿಂದೂಗಳು ಕಣ್ಣೀರಿಡ್ತಾ ಹೇಳ್ಕೊಂತಾರೆ, ಸ್ವಾಮಿ ನಮ್ಮ ಊರ್ನಲ್ಲಿ ನಾವೇನ್ ಬಡೂರಲ್ಲ, ನಮ್ಮಪ್ಪ ತಾತ ಮುತ್ತಾತಿಂದ್ರು ಮಾಡಿಟ್ಟಂತ ಪಿತ್ರಾರ್ಜಿತ ಆಸ್ತಿಯನ್ನ ಸಂಪತ್ತಿಗೆ, ಸುಖ ಸಂಪತ್ತಿನಲ್ಲಿ ಬದುಕಿ ಬಂದವ್ರು ನಾವು. ನಮ್ಮ ಊರುಗಳಲ್ಲಿ ಒಂದು ಧಾರ್ಮಿಕ ಕಾರ್ಯಕ್ರಮ ನಡೆದ್ರೆ ಇಡೀ ಊರಿಗೆ ಅನ್ನ ಆಗ್ತಿದ್ದಂತ ಮನೆತನ ನಮ್ದು. ಇವತ್ತು ಒಂದೊತ್ತಿನ ಗಂಜಿಗೋಸ್ಕರ ನಾವು ಕೈ ಒಡ್ಡಿ ನಿಲ್ಲುವಂತ ಪರಿಸ್ಥಿತಿ ಬಂದಿದೆ ಇನ್ನೊಬ್ಬರ ಮುಂದೆ. ಏನು ಮಾಡೋಣ ಅಂತ ಬಾಂಗ್ಲಾ ಕ್ಯಾಂಪ್ನ ಹಿಂದೂಗಳು ಹೇಳುವಂತ, ಕಣ್ಣೀರಿಟ್ಟು ಹೇಳುವಂತ ಮಾತು. ನಮ್ಮದೇ ಕರ್ನಾಟಕದ ರಾಯಚೂರಿನಲ್ಲಿದ್ದಾರೆ ಬಾಂಗ್ಲಾ ಕ್ಯಾಂಪ್ ಹಿಂದೂಗಳು. ಆ ಹಿಂದೂಗಳು ಯಾಕೆ ಆ ಪರಿಸ್ಥಿತಿ ಬಂತು? ಕಾರಣ ಇಷ್ಟೇ, ಆ ಹಿಂದೂಗಳು ಇದೇ ಯೋಚನೆಯಲ್ಲಿದ್ರು. ದೇಶ ಧರ್ಮ ಕಟ್ಕೊಂಡು ನನಗೇನು, ದೇಶ ಧರ್ಮ ಕಟ್ಕೊಂಡು ನನ್ನ ಮಕ್ಕಳಿಗೇನು, ನಾವು ಸುಖವಾಗಿದ್ದೀವಲ್ಲ ಸಾಕು. ಇದೇ ಸ್ವಾರ್ಥ ಭಾವನೆ, ಇದೇ ನಿರ್ಲಕ್ಷ್ಯತನ ಭಾವನೆಯಿಂದ 500 ವರ್ಷಗಳ ಹಿಂದೆ ಇದೇ ಹಿಂದೂ ಸಮಾಜ ಬರ್ಮಾ ಬಿಟ್ಟು, ಜಾವಾ ಬಿಟ್ಟು ಬರಬೇಕಾದಂಥ ಪರಿಸ್ಥಿತಿ ಬಂತು. 300 ವರ್ಷಗಳ ಹಿಂದೆ ಅಫ್ಘಾನಿಸ್ತಾನ ಬಿಟ್ಟು ಬಂದ್ರಿ, 200 ವರ್ಷಗಳ ಹಿಂದೆ ಆಗ್ನೇಯ ಏಷ್ಯಾ ಬಿಟ್ಟು ಬಂದ್ರಿ, 100 ವರ್ಷಗಳ ಹಿಂದೆ ತಕ್ಷಶಿಲಾ ಬಿಟ್ಟು ಬಂದ್ರಿ, 80 ವರ್ಷಗಳ ಹಿಂದೆ ಬರ್ಮಾ ಬಿಟ್ಟು ಬಂದ್ರಿ, 75 ವರ್ಷದ ಹಿಂದೆ ಪಾಕಿಸ್ತಾನ ಬಿಟ್ಟು ಬಂದ್ರಿ, 35 ವರ್ಷದ ಹಿಂದೆ ಕಾಶ್ಮೀರ ಬಿಟ್ಟು ಬಂದ್ರಿ. ಇಷ್ಟೆಲ್ಲ ಘಟನೆಗಳನ್ನು ನೋಡಿದ ನಂತರವೂ ಹಿಂದೂ ಸಮಾಜ ಜಾಗೃತವಾಗಲಿಲ್ಲ ಅಂದರೆ ಇನ್ನು 20-25 ವರ್ಷದಲ್ಲಿ ಕೇರಳ ಬಿಡುವಂಥ ಪರಿಸ್ಥಿತಿ ಬರುತ್ತೆ, 30-35 ವರ್ಷದಲ್ಲಿ ಅಸ್ಸಾಂ ಬಿಡುವಂಥ ಪರಿಸ್ಥಿತಿ ಬರುತ್ತೆ. ಬಿಟ್ಟು ಎಲ್ಲಿಗೆ ಹೋಗ್ತೀರಾ ಹಿಂದೂಗಳು? ಈ ಕಾರಣಕ್ಕೋಸ್ಕರನಾದರೂ ನನ್ನ ಮನೆ ಸುಖವಾಗಿರಬೇಕು, ರಕ್ಷಿತವಾಗಿರಬೇಕು, ನನ್ನ ಮನೆಯಲ್ಲಿರುವಂಥ ಮಕ್ಕಳು ಸುರಕ್ಷಿತರಾಗಿರಬೇಕು, ನನ್ನ ಮೊಮ್ಮಕ್ಕಳು ಸುರಕ್ಷಿತವಾಗಿರಬೇಕು, ನನ್ನ ಸಂತಾನ, ನನ್ನ ಮನೆತನ, ನಾನು ಕೂಡಿಟ್ಟಿರುವಂಥ ಸಂಪತ್ತು ಸುರಕ್ಷಿತವಾಗಿರಬೇಕಂದ್ರೆ ಮೊದಲು ನಾನು ಇರುವಂಥ ಗಲ್ಲಿ ಸುರಕ್ಷಿತವಾಗಿರಬೇಕು. ನನ್ನ ಗಲ್ಲಿ ಸುರಕ್ಷಿತವಾಗಿರಬೇಕಂದ್ರೆ ನನ್ನ ಊರು ಸುರಕ್ಷಿತವಾಗಿರಬೇಕು, ನನ್ನ ಊರು ಸುರಕ್ಷಿತವಾಗಿರಬೇಕಂದ್ರೆ ನನ್ನ ರಾಜ್ಯ ಸುರಕ್ಷಿತವಾಗಿರಬೇಕು, ನನ್ನ ರಾಜ್ಯ ಸುರಕ್ಷಿತವಾಗಿರಬೇಕಂದ್ರೆ ನನ್ನ ದೇಶ ಸುರಕ್ಷಿತವಾಗಿರಬೇಕು. ನಮ್ಮ ಭಾರತ ದೇಶ ಸುರಕ್ಷಿತವಾಗಿರಬೇಕಂದ್ರೆ ಈ ಭಾರತ ದೇಶದ ಮೂಲ ಅಸ್ಮಿತೆ ಮತ್ತು ಅಸ್ತಿತ್ವವಾಗಿರುವಂತ ಈ ಸನಾತನ ಹಿಂದೂ ಧರ್ಮದ ಸಂರಕ್ಷಣೆ ಆದಾಗ ಮಾತ್ರ ಇವೆಲ್ಲವೂ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯ. ಆದ್ರಿಂದ ಸ್ವಾರ್ಥಕ್ಕೋಸ್ಕರನಾದ್ರೂ ಪರವಾಗಿಲ್ಲ, ಧರ್ಮ ರಕ್ಷಣೆಗೆ ನಾವೇ ಮುಂದಾಗಬೇಕು. ನಾವಲ್ಲದೆ ಈ ಕೆಲಸ ಇನ್ಯಾರೂ ಮಾಡ್ಲಿಕ್ಕೆ ಬರೋದಿಲ್ಲ. ಕೃಷ್ಣ ಅಂತ ಭಗವಂತನೇ ಬಂದು ಧರೆಗಿಳಿದು ಧರ್ಮ ಕಾರ್ಯವನ್ನು ಮಾಡಿದ್ದಾರೆ. ಭಗವದ್ಗೀತೆ 3ನೇ ಅಧ್ಯಾಯದ 22ನೇ ಮತ್ತು 22-23ನೇ ಶ್ಲೋಕದಲ್ಲಿ ಕೃಷ್ಣನೇ ಹೇಳ್ತಾರೆ, ನಾನು ಕರ್ತವ್ಯ ಮಾಡಬೇಕಂತ ಏನಿಲ್ಲಪ್ಪ ಅರ್ಜುನ. ಪಾರ್ಥನಿಗೆ ಹೇಳುವಂತ ಮಾತು, ನವೇವ ಪಾರ್ಥಾಶಿ ಕರ್ತವ್ಯಂ ತ್ರಿಷು ಲೋಕೇಶು, 3 ಲೋಕಗಳಲ್ಲಿ ನಾನು ಕರ್ತವ್ಯ ಮಾಡಬೇಕಂತ ಯಾವುದೂ ಇಲ್ಲ, ನನಗೆ ಯಾವ ನಿರ್ಬಂಧಗಳು ಇಲ್ಲ. ಸರ್ವತಂತ್ರ ಸ್ವತಂತ್ರನಾಗಿರುವಂತ ನಾನೇ ಭಗವಂತ ಯುಗ ಯುಗಕ್ಕೂ ಭೂಮಿಗಿಳಿದು ಬಂದು ಧರೆನಲ್ಲಿ ನಿಂತು ಭಾರತದಲ್ಲಿ ಅವತರಿಸಿ, ಭರತ ಖಂಡದಲ್ಲಿ ಅವತರಿಸಿ ಈ ಧರ್ಮವನ್ನು ರಕ್ಷಣೆ ಮಾಡುವಂತ ಧರ್ಮ ಕಾರ್ಯ ಮಾಡ್ತೀನಿ. ಏನಕ್ಕೆ? ಭಗವಂತ ಹೇಳ್ತಾರೆ, ನಾನು ಭಗವಂತನಾದಂಥ ಹಿರಿಯನಾದಂಥ ಕೃಷ್ಣನೇ ಧರ್ಮ ಕಾರ್ಯ ಮಾಡಲಿಲ್ಲ ಅಂದರೆ ಈ ಮನುಷ್ಯರು ಕೂಡ ಕೃಷ್ಣನೇ ಧರ್ಮ ಕಾರ್ಯ ಮಾಡಲಿಲ್ಲ, ಇನ್ನು ನಾನೇನಕ್ಕೆ ಮಾಡ್ಬೇಕಂತ ಸುಮ್ಮನಾಗ್ಬಿಡ್ತಾರೆ. ಆ ಜನರಿಗೆ ಧರ್ಮ ಕಾರ್ಯದ ಪ್ರೇರಣೆ ಕೊಡ್ಲಿಕ್ಕೋಸ್ಕರನಾದ್ರೂ ನಾನು ಯುಗ ಯುಗಕ್ಕೂ ಅವತರಿಸಿ ಬಂದು ಧರ್ಮ ರಕ್ಷಣೆ ಕೆಲಸ ಮಾಡ್ತೀನಂತ ಕೃಷ್ಣ ಕೊಟ್ಟಂತ ಮಾತು. ಭಗವಂತನೇ ಧರ್ಮ ಕೆಲಸ ಮಾಡ್ತಿದ್ದಾರಂದ ಮೇಲೆ ನಾವು ಮನುಷ್ಯರಾಗಿ ಈ ಧರ್ಮದಲ್ಲಿ ಹುಟ್ಟಿದ್ದೀವಿ, ನಾವು ಮಾಡಲಿಲ್ಲ ಅಂದ್ರೆ ಹೇಗೆ ಸ್ವಾಮಿ? ಈಶಾವಾಸಿ ಉಪನಿಷತ್ತಿನ 2ನೇ ಮಂತ್ರದಲ್ಲಿ ನಮ್ಮ ಪೂರ್ವಿಕರೇ ಹೇಳಿದ್ದಾರೆ, ಕುರ್ವನ್ನೇವೇಹ ಕರ್ಮಾಣಿ ಜಿಜಿ ವಿಶೇಷತಗುಂ ಸಮಾಹ. 100 ವರ್ಷಗಳು ಜಗತ್ನಲ್ಲಿ ಬದುಕಬೇಕು. ಆ 100 ವರ್ಷ ಹೇಗೆ ಬದುಕಬೇಕು? 100 ವರ್ಷಗಳ ಕಾಲ ಧರ್ಮ ಕಾರ್ಯವನ್ನ ಮಾಡ್ತಾ ಬದುಕಬೇಕು, ಅದು ಸಾರ್ಥಕ ಜೀವನ. ನಮ್ಮ ಪೂರ್ವಿಕರು ಉಪನಿಷತ್ತುಗಳಲ್ಲಿ ಹೇಳಿದಂತ ಮಾತು. ಧರ್ಮ ಕಾರ್ಯ ಮಾಡೋಣ. ಧರ್ಮ ಕಾರ್ಯ ಹೇಗೆ ಮಾಡ್ತೀವಿ?
ಬಂದು ಇನ್ನೊಬ್ಬರ ವಿರುದ್ಧ ಹೋರಾಟ ಮಾಡುವಂಥ ಅವಶ್ಯಕತೆ ನಮ್ಮ ಧರ್ಮಕ್ಕಿಲ್ಲ. ಧರ್ಮ ರಕ್ಷಣೆ ಮಾಡಬೇಕಂದ್ರೆ ಇನ್ಯಾರೋದೋ ವಿರುದ್ಧ ನಿಂತು ಹೋರಾಡುವಂಥ ಪ್ರಮೇಯವೇ ನಮಗಿಲ್ಲ. ಕಾರಣ ಆ ಕೆಲಸ ನಮ್ಮ ಹಿರಿಯರು ಮಾಡಿದ್ದಾರೆ. ಅವರು ಮಾಡಿ ಬಂದಂಥ ಆ ಕೆಲಸದ ಆ ಶ್ರಮದ ಪ್ರತಿಫಲ ಇವತ್ತು ಧರ್ಮ ಉಳ್ಕೊಂಡು ಬಂದಿದೆ. ಇಲ್ಲೇ ಬರಬೇಕಾದ್ರೆ ಶಿವಾಜಿ ಮಹಾರಾಜರ ಭಾವಚಿತ್ರ ಇದೆ. ಅಂತ ಹಿರಿಯರು ತೊಟ್ಟಂತ ಆ ಶ್ರಮ, ಆ ಧರ್ಮ ಕಾರ್ಯ, ಅವರ ಆ ಶ್ರಮದ ಪ್ರತಿಫಲ ಉಳ್ಕೊಂಡು ಬಂದಿರುವಂಥ ಈ ಧರ್ಮ ಉಳಿಸಿ ಮುಂದಿನ ಪೀಳಿಗೆಗೆ ನಾವು ಕೊಡಬೇಕು. ಹೇಗೆ ಕೊಡ್ತೀವಿ? ಇನ್ನೊಬ್ಬರ ವಿರುದ್ಧ ಹೋರಾಟ ಅಲ್ಲ, ನಮ್ಮಲ್ಲಿ ಜಾಗೃತಿ, ನಮ್ಮ ಹಿಂದೂಗಳಲ್ಲೇ ಜಾಗೃತಿ ಆಗಬೇಕು. ಕಾರಣ ಈ ಧರ್ಮಕ್ಕೆ ಸಮಸ್ಯೆ ಬಂದರೆ ಯಾರಿಂದ ಧರ್ಮಕ್ಕೆ ಸಮಸ್ಯೆ ಬರುತ್ತೆ? ನಾವು ಯಾರಿಂದ ಭಯ ಬೀಳಬೇಕು? ಸ್ವತಂತ್ರದ ಇತಿಹಾಸಕ್ಕೆ ಹೊಸ ಹಾದಿಯನ್ನು ತೋರಿಸಿಕೊಟ್ಟಂತ ಸ್ವತಂತ್ರ ವೀರ ವಿನಾಯಕ ದಾಮೋದರ ವೀರ ಸಾವರ್ಕರ್ ಅವರು ಹೇಳ್ತಾರೆ. ವೀರ ಸಾವರ್ಕರ್ ಹೇಳಿದ್ರು, ಐ ಡು ನಾಟ್ ಫಿಯರ್ ಎ ಮುಸ್ಲಿಂ, ನೈದರ್ ಡು ಐ ಫಿಯರ್ ಎ ಕ್ರಿಶ್ಚಿಯನ್, ಬಟ್ ಐ ಫಿಯರ್ ದೋಸ್ ಹಿಂದೂಸ್ ಹೂ ಆರ್ ಅಗೇನ್ಸ್ಟ್ ಹಿಂದುತ್ವ ಅಂತ ಸಾವರ್ಕರ್ ಅವರು ಹೇಳಿದ್ರು. ಅರ್ಥಾತ್ ಸಾವರ್ಕರ್ ಅವರು ಹೇಳ್ತಾರೆ, ನನಗೆ ಮುಸಲ್ಮಾನರಂದ್ರೆ ಭಯ ಇಲ್ಲ, ನನಗೆ ಕ್ರಿಶ್ಚಿಯನರಂದ್ರೆ ಭಯ ಇಲ್ಲ, ಆದ್ರೆ ಹಿಂದೂ ಧರ್ಮದಲ್ಲೇ ಹುಟ್ಟಿ ಹಿಂದುತ್ವದ ವಿರುದ್ಧವಾಗಿ ಮಾತಾಡ್ತಾರಲ್ಲ ಅಂತ ಸೊಕ್ಕೋಲ್ಡ್ ಹಿಂದೂಗಳು ನೋಡಿದ್ರೆ ಭಯ ಆಗೋದು ನನಗೆ ಅಂತ ಯಾವುದೋ ಕಾಲದಲ್ಲಿ ಸಾವರ್ಕರ್ ಅವರು ಕೊಟ್ಟಂತ ತತ್ವ. ಈ ಧರ್ಮಕ್ಕೆ ಸಮಸ್ಯೆ ಬಂದ್ರೆ, ಅರ್ಥಾತ್ ಧರ್ಮಕ್ಕೆ ಯಾರಿಂದಾದ್ರೂ ಭಯ ಬೀಳಬೇಕಂದ್ರೆ ನಮ್ಮ ಧರ್ಮದಲ್ಲೇ ಹುಟ್ಟಿ ನಮ್ಮ ಧರ್ಮದ ವಿರೋಧಿಸುವವರಿಂದ ಬರುತ್ತೆ ಧರ್ಮಕ್ಕೆ ಸಮಸ್ಯೆ ಹೊರತಾಗಿ ಇನ್ನು ಯಾರಿಂದಲೂ ಈ ಧರ್ಮವನ್ನು ನಾಶ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಸನಾತನ ಧರ್ಮ, ಇದು ನಿತ್ಯ ನಿರಂತರ ಗಂಗೆಯಂತೆ ಸದಾಕಾಲ ನಮಗೆ ಗೊತ್ತೋ ಗೊತ್ತಿಲ್ಲದೆ ಶತಶತಮಾನಗಳಿಂದ ಋಷಿ ಮುನಿಗಳ ಮಡಿಲಲ್ಲಿ ಸುರಕ್ಷಿತಗೊಂಡು ಅಗ್ನಿಯಷ್ಟು ಪವಿತ್ರವಾಗಿ ಗಾಳಿಯಂತೆ ಎಲ್ಲೆಡೆ ಸ್ಥಿತವಾಗಿ ಪೀಳಿಗೆಯಿಂದ ಪೀಳಿಗೆಗೆ ತಲೆಮಾರಿನಿಂದ ತಲೆಮಾರಿಗೆ ನಿರಂತರವಾಗಿ ಹಂಚ್ತಾ ಈ ಧರ್ಮ ಉಳ್ಕೊಂಡು ಬಂದಿದೆ. ಉಳ್ಕೊಂಡು ಬಂದಿರುವಂಥ ಈ ಧರ್ಮವನ್ನು ಹೀಗೆ ಉಳಿಸ್ಬೇಕಂದ್ರೆ ಹಿಂದೂಗಳಲ್ಲೇ ಜಾಗೃತಿಯನ್ನು ಮೂಡಿಸ್ಲಿಕ್ಕೆ ಶುರು ಮಾಡಬೇಕು. ವಿಶೇಷವಾಗಿ ಹಿಂದೂ ಮನೆಯಲ್ಲಿರುವಂಥ ಹಿಂದೂ ಮಕ್ಕಳ ಜಾಗೃತಿ. ಯಾವ ರೀತಿ ಪಿತ್ರಾರ್ಜಿತ ಸಂಪತ್ತನ್ನ ಮಕ್ಕಳಿಗೆ ಕೊಡ್ತೀರೋ ಪಿತ್ರಾರ್ಜಿತ ಸಂಸ್ಕಾರವನ್ನೂ ಮಕ್ಕಳಿಗೆ ತಲುಪಿಸಬೇಕಾಗಿದೆ. ನಾವು ಆ ಮಕ್ಕಳಿಗೆ ಧರ್ಮ ಬೋಧನೆಯನ್ನ ಮಾಡೋಣ. ಶಾಲೆಯ ಜೊತೆಗೆ ಶಾಲೆ ಶಿಕ್ಷಣದ ಜೊತೆಯಲ್ಲಿ ಮಕ್ಕಳಿಗೆ 5ನೇ ತರಗತಿಯಿಂದ ರಾಮಾಯಣ, 10ನೇ ತರಗತಿಯಿಂದ ಮಹಾಭಾರತ, 12ನೇ PUC ಅಥವಾ ಡಿಗ್ರಿಗೆ ಬರೋ ಅಷ್ಟರೊಳಗೆ ನಮ್ಮ ಮಕ್ಕಳಿಗೆ ಭಗವದ್ಗೀತೆ ಶ್ರೀಮದ್ ಭಾಗವತ ಮಾತ್ರ ಕಂಠಪಾಠ ಆಗಿರಬೇಕು. ಮಕ್ಕಳ ಜಾಗೃತಿ. ನಮ್ಮನ್ನಲ್ಲಿ ಭಗವದ್ಗೀತೆ ಪುಸ್ತಕ ಇದೆ, ಆ ಪುಸ್ತಕ ನಮ್ಮ ಮಕ್ಕಳಿಗೆ ಓದಿಸೋಣ. ಅಂದು ಕುರುಕ್ಷೇತ್ರ ರಣರಂಗದಲ್ಲಿ ಕಣ್ಣೀರಿಟ್ಟಿದ್ಯಾರು? ಅರ್ಜುನ ಉಪದೇಶ ಮಾಡಿದ್ಯಾರು? ಶ್ರೀಕೃಷ್ಣ ಪರಮಾತ್ಮ ಉಪಯೋಗ ಆಗಿದ್ದಾರಿಗೆ ನಮಗೆ. ನಮ್ಮನ್ನಲ್ಲಿ ಭಗವದ್ಗೀತೆ ಪುಸ್ತಕ ಇದೆ, ಅದನ್ನು ಮಕ್ಕಳಿಗೆ ಓದಿಸೋಣ, ಬೋಧನೆ ಮಾಡೋಣ. ಅಂದು ಕಣ್ಣೀರಿಟ್ಟಿದ್ಯಾರು? ಶ್ರೀರಾಮಚಂದ್ರರು ಉಪದೇಶ ಮಾಡಿದ್ಯಾರು? ವಶಿಷ್ಠರು ಬಾರಪ್ಪ ರಾಮಭದ್ರ ನಿನಗೆ ಜೀವನದ ಸತ್ಯಾಸತ್ಯತೆಯನ್ನು ಹೇಳ್ಕೊಡ್ತೀನಿ ಅಂತ ಉಪಯೋಗ ಆಗಿದ್ದಾರಿಗೆ ನಮಗೆ. ನಮ್ಮನ್ನಲ್ಲಿ ಯೋಗ ವಶಿಷ್ಠ ಗ್ರಂಥ ಇದೆ, ಅದನ್ನು ಮಕ್ಕಳಿಗೆ ಬೋಧನೆ ಮಾಡೋಣ. ಅಂದು ಕಣ್ಣೀರಿಟ್ಟಿದ್ಯಾರು? ಪರೀಕ್ಷಿತ ಮಹಾರಾಜ ಉಪದೇಶ ಮಾಡಿದ್ದರು ಶುಕಾಚಾರ್ಯರು, ನಿನ್ನನ್ನ ಮತ್ತು ನಿನ್ನ ಇಡೀ ಪಾಂಡು ಕುಲವನ್ನ ಉದ್ಧರಿಸಿದಂತ ಶ್ರೀಕೃಷ್ಣ ಪರಮಾತ್ಮನದೇ ಇತಿಹಾಸ ಹೇಳ್ತೀನಿ ಬಾರಪ್ಪ ಕೇಳು ಅಂತ ಉಪಯೋಗ ಆಗಿದ್ದಾರಿಗೆ ನಮಗೆ. ನಮ್ಮನಲ್ಲಿ ಭಾಗವತ ಪುರಾಣ ಇದೆ, ಶ್ರೀವ್ಯಾಸರು ನಮಗೋಸ್ಕರ ಬರೆದು ಕೊಟ್ಟಿದ್ದಾರೆ, ವೇದವ್ಯಾಸರು. ನಾವು ಮಕ್ಕಳಿಗೆ ಬೋಧಿಸೋಣ. ಆ ಮಕ್ಕಳಲ್ಲಿ ಏನಕ್ಕೆ ಜಾಗೃತಿ ಅಂದ್ರೆ ಕಾರಣ ಇಷ್ಟೇ. ಹಿರಿಯರು ಹೇಳಿದ್ರು ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ ಹಿಂದೂಗಳದ್ದು ನಿಜ. ಎಷ್ಟರ ಮಟ್ಟಿಗೆ ಈ ಪರಿಸ್ಥಿತಿ ಬಂದಿದೆ ಅಂದ್ರೆ, ಇಷ್ಟು ವರ್ಷ ನಾವು ಹೇಳ್ಕೊಂಡು ತಿರುಗಾಡ್ತಾ ಇದ್ದೀವಿ. ಭಾರತದಲ್ಲಿ ಏನು ಹಿಂದೂಗಳು ಬಹುಸಂಖ್ಯಾತರಿದ್ದೀವಿ ನಮ್ಮ ದೇಶದಲ್ಲಿ. ಆದರೆ ಈಗ ಪರಿಸ್ಥಿತಿ, ನನ್ನ ನೆಚ್ಚಿನ ಬಂಧುಗಳೇ, ನಮ್ಮದೇ ಭಾರತ ದೇಶದ 9 ರಾಜ್ಯಗಳಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಾಗಿದ್ದೀವಿ. 9 ರಾಜ್ಯಗಳು. ಆ 9 ರಾಜ್ಯದ ಅನೇಕ ರಾಜ್ಯಗಳಲ್ಲಿ ಹಿಂದೂಗಳು 8%ಗಿಂತ ಕಡಿಮೆ ಇದ್ದೀವಿ. 8% ಸಹ ಇಲ್ಲ. ಈ ಪರಿಸ್ಥಿತಿ ಹಿಂದೂ ಸಮಾಜಕ್ಕೆ ಬಂದಿದೆ. ಹಾಗಂತ ನಮ್ಮ ಜನಸಂಖ್ಯೆ ಕಡಿತಾ ಇತ್ತು, ಮುಂದೇನು ಮಾಡೋದು? ಮುಂದೆ ಇರುವಂತ ಕೆಲಸ ಶಾಸ್ತ್ರಗಳಲ್ಲಿ ನಮ್ಮ ಪೂರ್ವಿಕರು ಬರೆದಂತ ಮಾತು, ವರಮ್ಮೇಕಂ ಗುಣಿ ಪುತ್ರೋ ನಚಮೂರ್ಖ ಶತೈರಪಿ. ಧರ್ಮ ರಕ್ಷಣೆ ಆಗಬೇಕಂದ್ರೆ ಮನ್ನಲ್ಲಿ 20 ಜನ ಮಕ್ಕಳು ಬೇಕಾಗಿಲ್ಲ. ಒಂದೊಂದು ಹಿಂದೂ ಮಗು ಮನ್ನಲ್ಲಿ ಇದೆಯಲ್ಲ, ಆ ಒಂದೊಂದು ಹಿಂದೂ ಮಗುವನ್ನ ನೈಜ ಹಿಂದೂವಂತೆ ತಯಾರು ಮಾಡಿ ಸಾಕು. ಒಂದು ಮಗು ಸಾಕು ಧರ್ಮ ರಕ್ಷಣೆ ಮಾಡ್ಕೊಳ್ಳಿಕ್ಕೆ. ಒಂದೊಂದು ಹಿಂದೂ ಮಕ್ಕಳಿದ್ದಾರೆ ನಮ್ಮನ್ನಲ್ಲಿ, ಆ ಮಕ್ಕಳ ನೈಜ ಹಿಂದೂಗಳನ್ನ ತಯಾರು ಮಾಡೋಣ. ಇವತ್ತು ನಮ್ಮ ಸಮಸ್ಯೆ ಏನಾಗಿದೆ ಅಂದ್ರೆ, ಒಬ್ಬ ಹಿಂದುವನ್ನ ಅತ್ಯಂತ ಸುಲಭವಾಗಿ ಕ್ರಿಶ್ಚಿಯನ್ ಆಗಿ ಮತಾಂತರ ಮಾಡಿಬಿಡ್ಬೋದು. ಒಬ್ಬ ಹಿಂದುವನ್ನ ಅತ್ಯಂತ ಸುಲಭವಾಗಿ ಕಮ್ಯುನಿಸ್ಟ್ ಆಗಿಸಬಹುದು. ಒಬ್ಬ ಹಿಂದುವನ್ನ ಅತ್ಯಂತ ಸುಲಭವಾಗಿ ಜಾತ್ಯತೀತನಾಗಿಸಬಹುದು. ಹಿಂದುವನ್ನು ಹಿಂದೂ ಆಗಿಸೋದು ಕಷ್ಟ ಆಗಿದೆ. ಹಿಂದೂ ಆಗಬೇಕಂದ್ರೆ ಮನ್ನಲ್ಲಿ ಬಂದಿರಬೇಕು ಆ ಸಂಸ್ಕಾರ. ಮನೆಗಳಲ್ಲಿ ಆ ಮಕ್ಕಳನ್ನ ನೈಜ ಹಿಂದೂಗಳಂತೆ ತಯಾರು ಮಾಡೋಣ. ಆ ಮಕ್ಕಳಿಂದ ಧರ್ಮ ರಕ್ಷಣೆ ಆಗ್ಲಿ. ಯಾಕೆ ಧರ್ಮ ರಕ್ಷಣೆ ಆಗಬೇಕು? ನಮಗೋಸ್ಕರ ಮಾತ್ರ ಅಲ್ಲ, ಇಡೀ ಮನುಕುಲ ಸಂರಕ್ಷಣೆ ಆಗಬೇಕಂದ್ರೆ ಸನಾತನ ಧರ್ಮ ಜೀವಂತವಾಗಿರಬೇಕು. ಇದು ನಾನು ಹೇಳಿರುವ ಮಾತಲ್ಲ. ಡಾಕ್ಟರ್ ಚಿದಾನಂದ ಮೂರ್ತಿಗಳು, ಇತಿಹಾಸ ತಜ್ಞರು, ತಮ್ಮ ಪುಸ್ತಕ ಅಪಾರ್ಥ ಆಕ್ರಮಣಗಳಿಗೆ ಒಳಗಾಗಿರುವ ಹಿಂದೂ ಧರ್ಮದಲ್ಲಿ ಬರೀತಾರೆ. ಆ ಪುಸ್ತಕದಲ್ಲಿ ಡಾಕ್ಟರ್ ಚಿದಾನಂದ ಮೂರ್ತಿಗಳು ನಾಡೋಜ ಪ್ರಶಸ್ತಿ ವಿಜೇತರು, ಅವರು ಬರೆದಿದ್ದಾರೆ. ಎಲ್ಲ ಹಿಂದೂಗಳು ಗಮನ ಇಟ್ಟು ಕೇಳಬೇಕು. ಹಿರಿಯರು ಬರೀತಾರೆ, ಕನ್ನಡ,
ತೆಲುಗು, ತಮಿಳು, ಮರಾಠಿ ಉಳಿಬೇಕು ಅಂದರೆ ಸನಾತನ ಹಿಂದೂ ಧರ್ಮ ಜೀವಂತವಾಗಿರಬೇಕು. ನಮ್ಮ ರಾಜಕೀಯ ಆಸಕ್ತಿಗಳು ಉಳಿಬೇಕಂದ್ರೆ ಸನಾತನ ಹಿಂದೂ ಧರ್ಮ ಜೀವಂತವಾಗಿರಬೇಕು. ಕನಕದಾಸರು, ಬಸವಣ್ಣ, ರಾಯಣ್ಣ, ಶಿವಾಜಿ ಉಳಿಬೇಕು ಅಂದರೆ ಸನಾತನ ಹಿಂದೂ ಧರ್ಮ ಜೀವಂತವಾಗಿರಬೇಕು. ಇದು ಅತ್ಯಂತ ಘೋರವಾದ ಸತ್ಯ, ಎಲ್ಲರೂ ತಿಳ್ಕೊಳ್ಬೇಕಾಗಿರೋದಂತ ಇತಿಹಾಸ ತಜ್ಞರು ಬರೆದಂಥ ಮಾತು. ಈಗ ಸ್ವಲ್ಪ ತರ್ಕಬದ್ಧವಾಗಿ ಯೋಚನೆ ಮಾಡೋಣ. ಇಡೀ ಜಗತ್ತಿನಲ್ಲಿ ಹಿರಿಯರು ಹೇಳಿದ್ರಲ್ಲ, ಇಡೀ ಜಗತ್ತಿನಲ್ಲಿ ಲೋಕ ಸಮಸ್ತ ಸುಖಿನೋ ಭವಂತು ಅನ್ನೋ ತತ್ವಗಳು ನಮ್ಮ ವೇದ ಉಪನಿಷತ್ತುಗಳಿಂದ ಮಾತ್ರ ಬರಲಿಕ್ಕೆ ಸಾಧ್ಯ. ಸರ್ವೇ ಜನ ಸುಖಿನೋ ಭವಂತು ಅನ್ನೋ ಮಾತುಗಳು ಒಬ್ಬ ಸನಾತನಿ ಹಿಂದೂಗಳ ಬಾಯಿಂದ ಮಾತ್ರ ಬರಲಿಕ್ಕೆ ಸಾಧ್ಯ. ಆದ್ರಿಂದ ಮನುಕುಲ ಸಂರಕ್ಷಣೆ ಆಗಬೇಕಂದ್ರೆ ಮೊದಲು ಸನಾತನ ಹಿಂದೂ ಧರ್ಮ ಜೀವಂತವಾಗಿರಬೇಕು. ಇಷ್ಟು ವರ್ಷ ನಮ್ಮ ಪೂರ್ವಿಕರು ಈ ಧರ್ಮವನ್ನು ಉಳಿಸ್ಕೊಂಡು ಬಂದಿರೋದು ಇದೇ ಕಾರಣಕ್ಕೆ. ಈ ಸತ್ಯ ನಮ್ಮ ಪೂರ್ವಿಕರಿಗೆ ಗೊತ್ತಿತ್ತು. ಇಷ್ಟು ವರ್ಷ ದಾಳಿ ಆಯ್ತಲ್ಲ ನಮ್ಮ ಸನಾತನ ಧರ್ಮ ನಾಶ ಮಾಡಲಿಕ್ಕೆ, ಆದ್ರೂ ಉಳಿಸಿದ್ರಲ್ಲ ನಮ್ಮ ಪೂರ್ವಿಕರು. 1000ಕ್ಕೂ ಹೆಚ್ಚು ವರ್ಷಗಳ ಕಾಲ ದಾಳಿ ಆಗಿದೆ ನಮ್ಮ ಧರ್ಮದ ಮೇಲೆ. ನಮ್ಮ ಮಠ ಮಂದಿರಗಳನ್ನ ನಾಶ ಮಾಡಬೇಕು, ನಮ್ಮ ಸನಾತನ ಸಂತ ಪರಂಪರೆಯನ್ನು ನಾಶ ಮಾಡಬೇಕು, ಹಿಂದೂ ಧರ್ಮದ ಆಚರಣೆಗಳನ್ನು ನಾಶ ಮಾಡಬೇಕು. ಈ 1000ಕ್ಕೂ ಹೆಚ್ಚು ವರ್ಷ ದಾಳಿ ಏನು ಮಹಾ ಅಂತ ನಾವು ಅಂದುಕೊಂಡ್ರೆ, ಒಮ್ಮೆ ಇತಿಹಾಸದ ಪುಟಗಳನ್ನು ತಿರುವು ಹಾಕಿ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ. ನನ್ನ ನೆಚ್ಚಿನ ಬಂಧುಗಳೇ, ಇದೇ ಜಗತ್ತಿನಲ್ಲಿ ಪ್ರಾಚೀನ ಅಂತ ಕರೆಸ್ಕೊಂಡಂತ 35 ಜನಾಂಗಗಳಿದ್ವು. ಎಲ್ಲೋದ್ವು ಆ ಪ್ರಾಚೀನ ಜನಾಂಗಗಳು? ಎಲ್ಲೋಯ್ತು ಜಗತ್ತಿನ ಮುಂದೆ ಪಿರಮಿಡ್ಗಳನ್ನ ಕಟ್ಟಿ ಮೆರೆದಂತ ಈಜಿಪ್ಷಿಯನ್ ಜನಾಂಗ? ಎಲ್ಲೋಯ್ತು ಜಗತ್ತನ್ನ ಆಳಲಿಕ್ಕೆ ಬಂದಂತ ಗ್ರೀಕ್ ಜನಾಂಗ? ಎಲ್ಲೋಯ್ತು ಜಗತ್ತಿಗೆ ಭಾಷಾಶಾಸ್ತ್ರ ಪರಿಚಯಿಸಿಕೊಟ್ಟಂತ ಪರ್ಷಿಯನ್ ಜನಾಂಗ? ಎಲ್ಲೋಯ್ತು ಬ್ಯಾಬಿಲೋನಿಯನ್ ಜನಾಂಗ? ಎಲ್ಲೋಯ್ತು ಮೆಸೊಪೊಟೇಮಿಯನ್ ಜನಾಂಗ? ಒಮ್ಮೆ ಯೋಚನೆ ಮಾಡಿ ನೋಡಿ ನನ್ನ ನೆಚ್ಚಿನ ಬಂಧುಗಳೇ, ಪ್ರಾಚೀನ ಅಂತ ಕರೆಸ್ಕೊಂಡಂತ 35 ಜನಾಂಗಗಳು ಅಲ್ಪಾಯುಗಳಾಗಿ ಕಾಲಗರ್ವ ಸೇರಿದ್ವು. ಯಾಕೆ? ತಮ್ಮ ಮೇಲಾದಂಥ 30-40 ವರ್ಷಗಳ ಕಾಲ ಒಂದೇ ಒಂದು ಪರಕೀಯ ಜನಾಂಗದ ದಾಳಿಯನ್ನು ತಡೆಯುವಷ್ಟು ಸಾಮರ್ಥ್ಯ ಈ ಜನಾಂಗಗಳಿಗಿರಲಿಲ್ಲ. ಪರಿಣಾಮ ಜನಾಂಗಕ್ಕೆ ಜನಾಂಗವೇ ಇತಿಹಾಸದ ಪುಟಗಳಿಂದ ಅಳಿಸಿ ಹೋಯಿತು. ನಮ್ಮ ಕಣ್ಣು ಮುಂದೆ ಕಣ್ಣು ತೆರೆದಂತ 100 ಮತಪಂಥಗಳು ಕಣ್ಮರೆಯಾಗಿದ್ದಾವೆ. ಆದ್ರೆ ನಮ್ಮ ಧರ್ಮದ ಮೇಲೆ 30-40 ಅಲ್ಲ, 1371 ವರ್ಷ ನಿರಂತರ ದಾಳಿ ಆಯ್ತಲ್ಲ. ಇಷ್ಟು ವರ್ಷ ನಮ್ಮ ಮೇಲೆ ದಾಳಿ ಮಾಡಿದವರು 1-2 ಜನಾಂಗವ? ಎಷ್ಟು ಜನಾಂಗಗಳ ದಾಳಿ ಮಾಡಿದ್ವು? ಎಷ್ಟು ಪರಕೀಯ ದೇಶಗಳ ದಾಳಿ ಮಾಡಿದ್ರು? ಮೊಘಲರು ಬಂದ್ರು, ತುರ್ಕರು ಬಂದ್ರು, ಅರಬ್ಬರು ಬಂದ್ರು, ಅಫ್ಘಾನರು ಬಂದ್ರು, ಪೋರ್ಚುಗೀಸರು ಬಂದ್ರು, ಡಚ್ಚರು ಬಂದ್ರು, ಫ್ರೆಂಚರು ಬಂದ್ರು, ಇಂಗ್ಲಿಷರು ಬಂದ್ರು, ಶಕರು ಬಂದ್ರು, ಹೂಣರು ಬಂದ್ರು. ಇವರೆಲ್ಲರೂ ಬಂದು ನಮ್ಮ ಮೇಲೆ ದಾಳಿ ಮಾಡಿದ ನಂತರವೂ ಇವತ್ತಿಗೂ ಹಿಂದೂ ಸಮಾಜವಾಗೇ ಜೀವಂತವಾಗಿದೆ. ಹಿಂದೂಗಳು ಹಿಂದೂಗಳಾಗೇ ಬದುಕಿದ್ದೀವಿ. ಕಾರಣ ನಮ್ಮ ಪೂರ್ವಿಕರ ಶ್ರಮ, ನಮ್ಮ ಪೂರ್ವಿಕರು ಪಟ್ಟಂತ ಶ್ರಮ. ಮನುಷ್ಯರು ಧರ್ಮ ರಕ್ಷಣೆ ಮಾಡ್ಕೊಳ್ಳೋದು ಬಿಡಿ ಸ್ವಾಮಿ, ಸ್ವತಃ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಶ್ರೀಮದ್ ಭಾಗವತ ಪುರಾಣದಲ್ಲಿ ವ್ಯಾಸರು ಬರೀತಾರೆ. ಶುಕಾಚಾರ್ಯ ಪರೀಕ್ಷಿತನಿಗೆ ಹೇಳಬೇಕಾದ್ರೆ ಹೇಳುವಂತ ಮಾತು, ಕೃಷ್ಣನಿಗೆ 104 ವರ್ಷ ಆಗಿದೆ. ಇನ್ನು 6 ತಿಂಗಳುಗಳಲ್ಲಿ ಶ್ರೀಕೃಷ್ಣ ಪರಮಾತ್ಮ ದೇಹತ್ಯಾಗ ಮಾಡಬೇಕು, ಅವತಾರ ಸಮಾಪ್ತಿ ಮಾಡಬೇಕು. ಇನ್ನು 6 ತಿಂಗಳುಗಳಲ್ಲಿ ಅವತಾರ ಸಮಾಪ್ತಿ ಆಗಬೇಕು. ಅಷ್ಟರಲ್ಲಿ ಶ್ರೀಕೃಷ್ಣ ಪರಮಾತ್ಮ ಉದ್ಧವನನ್ನು ಕರೆದು ಹೇಳ್ತಾರೆ, ಉದ್ಧವ, ಇನ್ನು 6 ತಿಂಗಳುಗಳಲ್ಲಿ ನನ್ನ ಅವತಾರ ಸಮಾಪ್ತಿ ಆಗ್ಲಿಕ್ಕಿದೆ, ನಾನು ದೇಹತ್ಯಾಗ ಮಾಡ್ಲಿಕ್ಕಿದ್ದೀನಿ. ನಾನು ಸತ್ತರೂ ಪರವಾಗಿಲ್ಲಪ್ಪ, ನನ್ನಲ್ಲಿರುವಂಥ ಧರ್ಮಜ್ಞಾನ ಸಾಯುವಂತಿಲ್ಲ. ನನ್ನಲ್ಲಿರುವಂಥ ಅಷ್ಟೂ ಧರ್ಮಜ್ಞಾನವನ್ನು ನಿನಗೆ ಕಳಿಸ್ಕೊಡ್ತೀನಿ. ನಾನು ಕೊಟ್ಟಂತ ಆ ಧರ್ಮಜ್ಞಾನವನ್ನು ತಲೆ ಮೇಲೆ ಹೊತ್ಕೊಂಡು ಬದ್ರಿ ಆಶ್ರಮಗಳಿಗೆ ಹೋಗು. ಹಿಮಾಲಯದಿಂದ ಗಂಗೆ ಹರಿದು ಬಂದಾಗೆ ಬದ್ರಿ ಆಶ್ರಮದ ಋಷಿ ಮುನಿಗಳಿಂದ ಜ್ಞಾನ ಗಂಗೆಯೂ ದೇಶದಾದ್ಯಂತ ಹರಿದು ಬರಲಿ, ಈ ಧರ್ಮದ ಪರಂಪರೆಯ ಜ್ಞಾನದ ರಕ್ಷಣೆ ಆಗಲಿ ಅಂತ ಶ್ರೀಕೃಷ್ಣ ಪರಮಾತ್ಮ ಖುದ್ದು ದೇಹತ್ಯಾಗಕ್ಕೂ ಮುಂಚೆ ಮಾಡಿದಂಥ ಮೊಟ್ಟ ಮೊದಲ ಕೆಲಸ, ಕೊನೆಯ ಕೆಲಸ ಯಾವುದು? ಉದ್ಧವ ಗೀತೆಯನ್ನ ಉದ್ಧವನಿಗೆ ಹೇಳಿಕೊಟ್ಟು ಧರ್ಮಜ್ಞಾನ ಉಳಿಸಿ ಮುಂದಿನ ಪೀಳಿಗೆಗೆ ಕೊಡುವಂತ ಕೆಲಸ, ಭಗವಂತನ ಮಾಡಿದ ಕೆಲಸ. ಸ್ವತಃ ಭೀಷ್ಮ ಪಿತಾಮಹರು ಶರಾಶದ ಮೇಲೆ ಮಲಗಿದ್ದಾರೆ. ಇನ್ನು ಕೆಲವು ಕ್ಷಣದಲ್ಲಿ ಭೀಷ್ಮ ಪಿತಾಮಹರು ದೇಹತ್ಯಾಗ ಮಾಡಬೇಕು. ರಣರಂಗದಲ್ಲಿ ಶರಾಶದ ಮೇಲೆ ಮಲಗಿದ್ದಂತ ಭೀಷ್ಮ ಪಿತಾಮಹರು ಇನ್ನೇನು ದೇಹತ್ಯಾಗ ಮಾಡಬೇಕು ಅದನ್ನು ನೋಡಿದಂತ ಶ್ರೀಕೃಷ್ಣ ಪರಮಾತ್ಮರ ಬಾಯಿಂದ ಬದ್ದಂತ ಉದ್ಗಾರ, ತಸ್ಮಿನ್ನಸ್ತಂಗತೆ ಭೀಷ್ಮೆ ಪಾಂಡವಾನಾಂ ಧುರಂದರೆ. ಅಸ್ತಂಗತರಾಗ್ತಿದ್ದಾರಪ್ಪ ಭೀಷ್ಮ ಪಿತಾಮಹರು. ಅಲ್ಲಿ ಭೀಷ್ಮ ಪಿತಾಮಹರು ಮಾತ್ರ ಅಸ್ತಂಗತರಾಗ್ತಿಲ್ಲ, ತೀರ್ಕೊಳ್ತಾ ಇಲ್ಲ. ಅವರ ಹತ್ರ ಇರುವಂತ ಸಮಸ್ತ ಕುರುವಂಶದ ಪಾಂಡುಕುಲದ ಧರ್ಮ ಜ್ಞಾನ ಅಸ್ತಂಗತವಾಗ್ತಿದ್ದಾರೆ. ಜಗತ್ನಲ್ಲಿ ಯಾರು ಸತ್ರು ಪರವಾಗಿಲ್ಲ, ಈ ಧರ್ಮ ಸಾಯುವಂತಿಲ್ಲ, ಈ ಧರ್ಮದ ಜ್ಞಾನ ಸಾಯುವಂತಿಲ್ಲ. ಆದ್ರಿಂದ ಸಮಸ್ತ ಪಾಂಡವರು ಹೋಗಿ ಭೀಷ್ಮ ಪಿತಾಮಹರ ಪಾದದಡಿಯಲ್ಲಿ ಕೂತ್ಕೊಂಡು ಕೈ ಮುಗಿದು ಅವರ ಹತ್ರ ಇರುವಂತ ಧರ್ಮ ಜ್ಞಾನವನ್ನ ಪಡೆದುಕೊಂಡು ಬಂದು ಮುಂದಿನ ಪೀಳಿಗೆಗೆ ತಲುಪಿಸುವಂತ ಕೆಲಸ ಮಾಡಿ. ಆ ಸಂದರ್ಭದಲ್ಲಿ ಭೀಷ್ಮ ಪಿತಾಮಹರ ಬಾಯಿಂದ ಹುಟ್ಟಿದ್ದೇ ವಿಷ್ಣು ಸಹಸ್ರನಾಮ. ಆ ವಿಷ್ಣು ಸಹಸ್ರನಾಮ ಇದುವರೆಗೂ ಹೇಳ್ಕೊಂಡು ಬರ್ತೀವಲ್ಲ ನಾವು. ಎಷ್ಟು ಶತಮಾನಗಳಿಂದ ಉಳಿಸ್ಕೊಂಡು ಬಂದ್ರು. ಈ ಧರ್ಮ ಉಳಿಸೋದು ಬಿಡಿ, ಈ ಧರ್ಮದಲ್ಲಿ ಹುಟ್ಟಿದಂತ ಒಂದೊಂದು ಶ್ಲೋಕಗಳು, ಒಂದೊಂದು ಮಂತ್ರಗಳು, ಒಂದೊಂದು ಭಜನೆಗಳನ್ನು ಇವತ್ತಿಗೂ ನಾವು ಮನೆಗಳಲ್ಲಿ ಹಾಡ್ತೀವಿ, ಮಂದಿರಗಳಲ್ಲಿ ಹಾಡ್ತೀವಿ. ಮೊನ್ನೆ ರಚನೆ ಆದಂತ ಭಜನೆಯ ಇದು.
ಶತಮಾನಗಳ ಹಿಂದೆ ದಾಸರು ಬಂದಂತ ಭಜನೆಗಳಲ್ವಾ. ಮನೆ ಮನೆಯ ಮುಂದೆ ನಿಂತು ಬರ್ರಪ್ಪ ಹಿಂದೂಗಳು ಎಲ್ಲರೂ ಭಗವಂತನ ಭಜನೆಯನ್ನ ಮಾಡ್ತಾ ಧರ್ಮ ರಕ್ಷಣೆಗೆ ನಾವು ಜಾಗೃತರಾಗೋಣ ಬನ್ನಿ ಅಂತ ಕರ್ಕೊಂಡು ಬಂದು ಹಾಡಿದಂತ ಶತಮಾನಗಳ ಹಿಂದಿನ ಆ ಭಜನೆಗಳು ಇವತ್ತಿಗೂ ಒಂದೇ ಒಂದು ಅಕ್ಷರ ಬಿಡದ ಹಾಗೆ, ಒಂದೇ ಒಂದು ರಾಗಕ್ಕೆ ಕೊರತೆ ಬರದ ಹಾಗೆ ಅಷ್ಟೇ ತಾಳಬದ್ಧವಾಗಿ ಹಾಡ್ತೀವಲ್ಲ, ನಾವು ಹೇಗೆ ಸಾಧ್ಯ ಇದು? ಸ್ವಲ್ಪ ಯೋಚನೆ ಮಾಡಿ ನೋಡಿ ನನ್ನ ನೆಚ್ಚಿನ ಬಂಧುಗಳೇ. ಈ ಧರ್ಮ ಉಳಿಸೋದಲ್ಲ, ಈ ಧರ್ಮದಲ್ಲಿ ಹುಟ್ಟಿದಂತ ಒಂದು ಪುಸ್ತಕ, ಒಂದು ಗ್ರಂಥ, ಲಕ್ಷಾಂತರ ವರ್ಷಗಳ ಹಿಂದೆ ಇಡೀ ಜಗತ್ತಿನಲ್ಲೇ ಬರೆದಂತ ಜಗತ್ತಿನ ಪ್ರಥಮ ಪುಸ್ತಕ ಋಗ್ವೇದ. ಆ ಜಗತ್ತಿನ ಪ್ರಥಮ ಪುಸ್ತಕ ಋಗ್ವೇದದ ಪ್ರಥಮ ಮಂಡಳದ ಪ್ರಥಮ ಸೂಕ್ತದ ಪ್ರಥಮ ಮಂತ್ರ ಅಗ್ನಿಮೀಳೆ ಪುರೋಹಿತ ಯಜ್ಞ ಸದೇವ ಮಾತೃಜ ಭೋತ ಆರ ಮೃತ್ ದದಾತಮಂ ಅಂತ ಆ ಋಗ್ವೇದದ ಪ್ರಥಮ ಮಂತ್ರದಿಂದ ಹಿಡಿದು ಇಡೀ ಋಗ್ವೇದದಲ್ಲಿ ಒಟ್ಟು 2,34,000 ಪದಗಳು. ನಮ್ಮ ಮೇಲೆ ಸಾವಿರಾರು ವರ್ಷಗಳು ದಾಳಿ ಆದ ನಂತರವೂ, ಬರದ ಲಕ್ಷಾಂತರ ವರ್ಷಗಳು ಕಳೆದ ನಂತರವೂ ಇವತ್ತಿಗೂ 2024ರಲ್ಲೂ 21ನೇ ಶತಮಾನದಲ್ಲೂ ಒಂದೊಂದು ಹಿಂದೂ ಮಠ ಮಂದಿರಕ್ಕೆ ಬಂದ್ರು, ಒಬ್ಬೊಬ್ಬ ಹಿಂದೂ ಮಠ ಮಂದಿರದಲ್ಲೂ ಕೂಡ ಅಷ್ಟೂ ಚತುರ್ವೇದಗಳನ್ನು ಅದೇ ರೀತಿ ಪಾರಾಯಣ ಮಾಡಿ ಅಷ್ಟೇ ಕಂಠಬದ್ಧವಾಗಿ ಒಂದೇ ಒಂದು ಅಕ್ಷರ ತಪ್ಪಿಸದ ಇವತ್ತಿಗೂ ವೇದಗಳನ್ನು ಪಠಿಸ್ತೀವಲ್ಲ ನಾವು. ನಮ್ಮ ಹಿರಿಯರ ಸಾಮರ್ಥ್ಯ ಅಂತದ್ದು ರೀ. ಆ 2,34,000 ಪದಗಳಲ್ಲಿ ಒಂದೇ ಒಂದು ಪದ ಆಚೆ ಈಚೆ ಆಗ್ಲಿಕ್ಕೆ ನಮ್ಮ ಪೂರ್ವಿಕರು ಬಿಟ್ಕೊಡ್ಲಿಲ್ಲ. ಪದ ಆಚೆ ಈಚೆ ಆಗೋದು ಬಿಡಿ, ಛಂದಸ್ಸು ಸಹ ಬದಲಾಗ್ಲಿಲ್ಲ. ಇವತ್ತಿಗೂ ಕೂಡ ಜಗತಿ ಛಂದಸ್ ಅಂದ್ರೆ ಜಗತಿ ಛಂದಸ್ನಲ್ಲೇ ಪಠಿಸ್ತೀವಿ, ಅನುಷ್ಠುಪ ಛಂದಸ್ ಅಂದ್ರೆ ಅನುಷ್ಠುಪ ಛಂದಸ್ನಲ್ಲೇ ಪಠಿಸ್ತೀವಿ. ಯಾವ ಕಾಲದಿಂದ? ನಮ್ಮ ಉಪನಿಷತ್ತುಗಳು ಶುರುವಾಗಿದ್ದು ಸ್ವಯಂಭೂ ಮನುವಿನ ಕಾಲದಿಂದ. ಆ ಸ್ವಯಂಭೂ ಮನುವಿನ ಮನ್ವಂತರ ಕಳೆದು 7 ಮನ್ವಂತರು ದಾಟಿದ ನಂತರ ಇವತ್ತಿಗೂ ಕೂಡ ಈ ಮನ್ವಂತರ ವೈವಾಸ್ವತ ಮನ್ವಂತರದಲ್ಲೂ ಉಪನಿಷತ್ತುಗಳನ್ನು ಹಾಗೆ ಹೇಳ್ಕೊಂಡು ಬಂದಿದ್ದೀವಿ ನಾವು. ನಮ್ಮ ಹಿರಿಯರ ಶ್ರಮ, ಯಾಕೆ ಧರ್ಮವನ್ನು ಉಳಿಸ್ಕೊಂಡು ಬರ್ಲಿಕ್ಕೆ ಇಷ್ಟೊಂದು ಶ್ರಮ ಪಟ್ಟರು ನಮ್ಮ ಪೂರ್ವಿಕರು? ಕಾರಣ ಇಷ್ಟೇ, ನಮ್ಮ ಪೂರ್ವಿಕರಿಗೆ ನಂಬಿಕೆ ಇತ್ತು ಈ ಮನುಕುಲ ಸಂರಕ್ಷಣೆಗೋಸ್ಕರ ಮುಂದೆ ಬರುವಂಥ ಪೀಳಿಗೆ, ಯಾವ ಭಾವಿ ಪೀಳಿಗೆ ಉತ್ಕರ್ಷೆ ಮೇರೆಗೆ ಭರತ ವರ್ಷ ಮತ್ತೊಮ್ಮೆ ಭವ್ಯವಾಗಿ ಮೈತಳೆಯಬೇಕಾಗಿದೆಯೋ ಆ ಭಾವಿ ಪೀಳಿಗೆ ನಾವುಗಳೇ. ಯಾರ ಮೇಲೆ ನಮ್ಮ ಪೂರ್ವಿಕರು ನಂಬಿಕೆ ಇಟ್ಕೊಂಡಿದ್ರು, ನಮ್ಮ ಮೇಲೆ ನಂಬಿಕೆಯನ್ನು ಇಟ್ಕೊಂಡಿದ್ರು. ನಾವೇ ಈ ಧರ್ಮ ರಕ್ಷಣೆಯನ್ನು ಮಾಡಬೇಕು, ನಮ್ಮ ಮಠ ಮಂದಿರಗಳಿಗೆ ನಾವು ಬರಲಿಲ್ಲ, ಇನ್ಯಾರು ಬರ್ತಾರೆ? ನಮ್ಮ ಆಚರಣೆಗಳು ನಾವು ಆಚರಿಸಲಿಲ್ಲ, ಇನ್ಯಾರು ಆಚರಿಸ್ತಾರೆ? ನಮ್ಮ ಹಬ್ಬ ಹರಿದಿನಗಳನ್ನು ನಾವು ವಿಜೃಂಭಣೆಯಿಂದ ಮಾಡಲಿಲ್ಲ, ಇನ್ಯಾರು ಮಾಡ್ತಾರೆ? ಇನ್ಯಾರು ಸಂಭ್ರಮಿಸ್ತಾರೆ? ನಮ್ಮ ಪುಸ್ತಕಗಳನ್ನ, ಗ್ರಂಥಗಳನ್ನ, ಪುರಾಣಗಳನ್ನ ನಾವು ಓದಲಿಲ್ಲ, ಶಾಸ್ತ್ರಗಳನ್ನ ಇನ್ಯಾರು ಓದುತ್ತಾರೆ? ಈ ಧರ್ಮದಲ್ಲಿ ಹುಟ್ಟಿ ಧರ್ಮದ ರಕ್ಷಣೆ ನಾನು ಮಾಡ್ಕೊಳ್ಳಿಲ್ಲ, ಇನ್ಯಾರು ಬಂದು ಮಾಡ್ತಾರೆ? ಈ ಧರ್ಮದಲ್ಲಿ ಹುಟ್ಟಿದ್ದೀವಿ ಅಂದ್ರೆ ಧರ್ಮ ರಕ್ಷಣೆ ನಮ್ಮೆಲ್ಲರ ಜನ್ಮ ಸಹ ಜವಾಬ್ದಾರಿ. ಸನಾತನ ಧರ್ಮದಲ್ಲಿ ಹುಟ್ಟಿದಿರೋ ಸಾಮಾನ್ಯ ಅಲ್ಲ, ಹಿಂದೂಗಳು ಅಂತ ಕರೆಸ್ಕೊಳ್ಳೋ ಸಾಮಾನ್ಯ ವಿಚಾರ ಅಲ್ಲ. ವಿಷ್ಣು ಪುರಾಣದಲ್ಲೇ ನಮ್ಮ ಪೂರ್ವಿಕರು ಬರೆದಿದ್ರು, ಗಾಯಂತಿ ದೇವ ಕಿಲಗೀತ ಕಾಣಿ ಧನ್ಯಸುದೆ ಭರತಮೋ ವಿಭಾಗೆ ಸ್ವರ್ಗಾಪವರ್ಗ ಸ್ಮಗ ಮಾರ್ಗ ಭೂತ ಭವಂತಿ ಭೂಯ ಪುರುಷಾಸುರತ್ವಾತ್. ಭಾರತದಲ್ಲಿ ಹುಟ್ಟಬೇಕು, ಭಾರತದಲ್ಲಿ ಹಿಂದುವಾಗಿ ಹುಟ್ಟಬೇಕಂದ್ರೆ ಸಾಮಾನ್ಯದಲ್ಲ. ವಿಷ್ಣು ಪುರಾಣದಲ್ಲಿ ನಮ್ಮ ಹಿರಿಯರು ಬರೆದ್ರು, ಹಿಂದೂ ಧರ್ಮದಲ್ಲಿ ಹುಟ್ಟಬೇಕಂದ್ರೆ 7 ಜನ್ಮದ ಪುಣ್ಯ ಮಾಡಿರಬೇಕು, ಈ ಧರ್ಮದಲ್ಲಿ ಹುಟ್ಟಿದ ನಂತರ ನಾನೊಬ್ಬ ಹಿಂದೂ ಅಂತ ಹೇಳ್ಕೊಳ್ಳಿಕ್ಕೂ ಯೋಗ್ಯತೆ ಇರಬೇಕು ಅಂತ ನಮ್ಮ ಹಿರಿಯರು ಕೊಟ್ಟಂತ ತತ್ವ. ಅಂತ ಸರ್ವಶ್ರೇಷ್ಠ ಧರ್ಮದಲ್ಲಿ ಹುಟ್ಟಿದ್ದೀವಿ ಅಂದರೆ ಆ ಜಾಗೃತಿ ನಮ್ಮಲ್ಲಿರಬೇಕು. ಪ್ರತಿ ಬಾರಿ ಮಂದಿರಕ್ಕೆ ಬಂದಾಗ, ಹೆಗಲ ಮೇಲೆ ಕೇಸರಿ ಶಲ್ಯವನ್ನು ತೊಟ್ಟಾಗ, ಹಣೆಗೆ ಕುಂಕುಮಗಳನ್ನ ಇಟ್ಟಾಗ ನಮಗೆ ನೆನಪಾಗಬೇಕು, ಕಾಟಾಚಾರಕ್ಕೆಲ್ಲ ಬರ್ತಿರೋದು ಮಠ ಮಂದಿರಕ್ಕೆ. ಹೆಗಲ ಮೇಲೆ ಸುಮ್ಮನೆ ಕೇಸರಿ ಶಲ್ಯ ಹಾಕೊಂಡಿಲ್ಲ. ಆ ಕೇಸರಿ ಒಂದು ಸಂಕೇತ, ಬಣ್ಣ ಅಲ್ಲ, ಅದೊಂದು ಭಾವನೆ. ಹಣೆ ಮೇಲಿರುವಂಥ ಕುಂಕುಮ ಸಾಮಾನ್ಯದಲ್ಲ, ಆ ಕುಂಕುಮ ಒಂದು ಸಂಕೇತ. ಯಾವುದರ ಸಂಕೇತ? ನಮ್ಮ ಸಮಸ್ಯೆ ಏನಾಗಿದೆ ಗೊತ್ತೇ? ಮನೆಯಲ್ಲಿ ಯಾವತ್ತಾದರೂ ಗಮನಿಸಿ ನೋಡಿ, ಮಕ್ಕಳಿರ್ತಾರೆ, ಹಿರಿಯರು ಇರ್ತಾರೆ. ಮಣ್ಣಲ್ಲಿ ಹಿರಿಯರ ಹಣೆಯನ್ನ ನೋಡಿದಾಗ ಹಿರಿಯರ ಅಜ್ಜ ಅಜ್ಜಿಯ ಹಣೆನಲ್ಲಿ ದಪ್ಪದಾದೊಂದು ಕುಂಕುಮ ಇಟ್ಟಿರ್ತಾರೆ, ಗಂಧ ಚಂದನ ಏನೋ ಒಂದು ಹಣೆನಲ್ಲಿ ಕಾಣಿಸುತ್ತೆ. ಎಷ್ಟು ದಪ್ಪವಾಗಿ ಕುಂಕುಮ ಗಂಧ ಚಂದನ ಇಟ್ಟಿರ್ತಾರೆ ಅಂದ್ರೆ ಒಂದು ದೂರದಿಂದ ನೋಡಿದ್ರು ಕೂಡ ಅವರ ಹಣೆನಲ್ಲಿ ಇರುವಂತ ಆ ಕುಂಕುಮದ ತೇಜಸ್ಸು ಕಣ್ಣಿಗೆ ತಾಗುವಂಥದ್ದಿರುತ್ತೆ. ಅದೇ ಸ್ವಲ್ಪ ಕೆಳಗಿನ ತಲೆಮಾರಿಗೆ ಬನ್ನಿ, ನನ್ನ ವಯಸ್ಸಿನ ಮಕ್ಕಳನ್ನು ನೋಡಿ, ಹಣೆಗೆ ಕುಂಕುಮ ಇಡ್ತಾರೆ, ಇಷ್ಟು ಸಣ್ಣ ಕುಂಕುಮ, ಒಂದು ಬಟ್ಟು. ಸ್ವಲ್ಪ ದೂರದಿಂದ ನಿಂತು ನೋಡಿದ್ರೆ ಹಣೆಗೆ ಏನಾದರೂ ಇಟ್ಟಿದ್ದಾರಾ ಇಲ್ವಾ ಅನ್ನೋದು ಕೂಡ ಕಾಣಿಸೋದಿಲ್ಲ. ತಪ್ಪು ಮಕ್ಕಳದಲ್ಲ, ತಪ್ಪು ಹೆಣ್ಣು ಮಕ್ಕಳದಲ್ಲ. ಏನಕ್ಕೆ ಹಣೆ ಕುಂಕುಮ ಇಡಬೇಕು ಅಂತ ಹೇಳ್ಕೊಡದೇ ಇರುವಂಥ ಹಿರಿಯರ ತಪ್ಪು, ಪೋಷಕರ ತಪ್ಪು. ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು, ಹಣೆ ಕುಂಕುಮ ಇಡು ಅಂತ ಹೇಳ್ತೀವಿ, ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳು ಹಣೆ ಕುಂಕುಮ ಇಡು ಅಂತ ಹೇಳ್ತೀವಿ. ಏನಕ್ಕೆ ಹೆಣ್ಣು ಮಕ್ಕಳು ಹಣೆ ಕುಂಕುಮ ಇಡೋದು? ಸುಮ್ಮನೆ ಅಲ್ಲ. ಮುಂದೆ ಶ್ರೀದೇವಿ ಮಹಾತ್ಮೆ ಆಗಲಿಕ್ಕಿದೆಯಲ್ಲ, ಬಹುಶಃ ಅದರಲ್ಲಿ ಬರ್ಬೋದು. ಮಾರ್ಕಂಡ ಋಷಿಮುನಿಗಳು ಮಾರ್ಕಂಡ ಪುರಾಣದಲ್ಲಿ ದೇವಿ ಸಪ್ತಶತಿನಲ್ಲಿ ಬರೀತಾರೆ,
ತಾಯಿ ಜಗನ್ಮಾತೆಯನ್ನ ಶುಂಭ ಮತ್ತು ನಿಶುಂಭ ಎಂಬ ಇಬ್ಬರು ರಾಕ್ಷಸರು ಜಗನ್ಮಾತೆಯನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದಾಗ ತಾಯಿ ಜಗನ್ಮಾತೆ ಸಿಟ್ಟಿಗೆದ್ದು ಕ್ರೋಧಿತರಾಗಿ ಶಾಂಭವಿ ಅವತಾರವನ್ನ ತಾಳಿ ನಿಂತು ಶುಂಭ ನಿಶುಂಭ ರಾಕ್ಷಸರ ಸಂಹಾರವನ್ನ ಮಾಡಿ ಆ ರಾಕ್ಷಸರ ರಕ್ತವನ್ನು ತೆಗೆದು ಹಣೆಗಿಟ್ಕೊಂಡ್ರಂತೆ. ಅದರ ಸಂಕೇತವಾಗಿ ನಮ್ಮ ಹೆಣ್ಮಕ್ಳು ಇವತ್ತಿಗೂ ಕುಂಕುಮ ಇಡ್ತಾರೆ. ಏನಕ್ಕೆ? ಎದುರಿಗೆ ಬರುವಂತ ಗಂಡಸರಿಗೆ ಎಚ್ಚರಿಕೆಯನ್ನು ನೀಡಲಿಕ್ಕೆ. ಒಂದು, ನಿನ್ನನ್ನ ಜಗನ್ಮಾತೆಯ ಸ್ಥಾನದಲ್ಲಿ ತಾಯಿ ಸ್ಥಾನದಲ್ಲಿ ಇಟ್ಟು ಆರಾಧಿಸು. ಅಕಸ್ಮಾತ್ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಶುಂಭ ನಿಶುಂಭರಿಗೆ ಬಂದ ಪರಿಸ್ಥಿತಿ ಏನಿನಗೂ ಬರೋದು ಅಂತ ಎಚ್ಚರಿಕೆ ಗಂಟೆಯನ್ನು ನೀಡಲಿಕ್ಕೆ ನಮ್ಮನೆ ಹೆಣ್ಮಕ್ಳು ಜೀವಂತ ದುರ್ಗಿಯರಂತೆ ಹಣೆ ಕುಂಕುಮ ತಿಲಕ ವಿಭೂತಿ ಇಡಬೇಕು ಅಂತ ಹೇಳಿದ್ರು. ಆದ್ರೆ ಮನೆಯಲ್ಲಿರುವಂತ ಹೆಣ್ಣು ಮಕ್ಕಳು ಮಾತ್ರ ಅಲ್ಲ, ಹಿಂದೂ ಧರ್ಮದಲ್ಲಿ ಹುಟ್ಟಿರುವಂತ ಒಬ್ಬೊಬ್ಬ ಹಿಂದೂ ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗಿ ಹಣೆ ಕುಂಕುಮ ತಿಲಕ ವಿಭೂತಿ ಭಂಡಾರ ಗೋಪಿ ಚಂದನ ಇಡಲೇಬೇಕು. ಯಾಕೆ? ಅದೊಂದು ಸಂಕೇತ. ಕವಿಗಳು ಬರೀತಾರಲ್ಲ, ಯೇ ಹೇ ದೇಕೋ ರಾಜಪುತಾನ ನಾಜಿಸೆ ತಲವಾರೋ ಪೆ, ಇಸ್ನೆ ಅಪ್ನಾ ಜೀವನ್ ಕಾಟ ಭರ್ಜಿ ತೀರ್ ಕಟಾರೋ ಪೆ, ಕೂತ್ ಪಡಿತಿ ಯಹ ಹಜಾರೋ ಪದ್ಮಿನಿಯ ಅಂಗಾರೋ ಪೆ, ಇಸ್ ಮಿಟ್ಟಿ ಕಾ ಕಣ್ ಕಣ್ ಕೆಹರಾ ಕುರ್ಬಾನಿ ಕಿ ಗಾತಾ, ಇಸ್ ಮಿಟ್ಟಿ ಸೆ ತಿಲಕ್ ಕರೋ ಯೇ ಧರ್ತಿ ಹೇ ಬಲಿದಾನೋಕೆ ಅಂತ ಕವಿಗಳು ಬರೋದ್ರಲ್ಲ. ನಮ್ಮ ಮೇಲಾದಂಥ ಸಾವಿರಾರು ವರ್ಷಗಳ ದಾಳಿಯ ನಂತರ, ನೂರಾರು ಮತಪಂಥಗಳ ಆಕ್ರಮಣಗಳ ನಂತರ, ಅಸಂಖ್ಯ ಕಷ್ಟ ನಷ್ಟಗಳ ನಡುವೆಯೂ ಇವತ್ತಿಗೂ ತಲೆ ಎತ್ತಿ ತನುವೆತ್ತಿ ನಿಂತಿರುವಂತ, ಮೃತ್ಯುವನ್ನು ಮಣಿಸಿ ಬದುಕ್ತಾ ಇರುವಂತ ಮೃತ್ಯುಂಜಯ ಸನಾತನ ಹಿಂದೂ ಧರ್ಮದ ಕ್ಷತ್ರಿಯ ಪರಂಪರೆ ಸಂಕೇತವಾಗಿ ಹಣೆಗೆ ಕುಂಕುಮ ತಿಲಕ ವಿಭೂತಿ ಭಂಡಾರ ಗೋಪಿ ಚಂದನ ಇಡಬೇಕು ಅನ್ನೋದನ್ನ ನಮ್ಮ ಹಿರಿಯರು ಹೇಳಿಕೊಟ್ಟಂತ ಮಾತು. ಅದು ಸಂಕೇತ. ಆ ಸಂಕೇತ, ಆ ಸ್ವಾಭಿಮಾನ ನಮ್ಮಲ್ಲಿ ಬರಬೇಕು. ಎಂಥ ಸ್ವಾಭಿಮಾನ ಹಿಂದೂಗಳದ್ದು! ನೀನು ಯಾರು ಅಂತ ಕೇಳಿದ್ರೆ ಹಿಂದೂಗಳ ಪರಿಚಯ ಯಾವುದಾಗಿರಬೇಕು? ನಮ್ಮ ಸ್ವಾಭಿಮಾನ ಯಾವುದು? ಪೂಜನ್ಯ ಅಟಲ್ ಬಿಹಾರಿ ವಾಜಪೇಯಿ ಜಿ ಅವರು ಬರೀತಾರಲ್ಲ, ಹಿಂದೂಗಳ ಪರಿಚಯ. मैं शंकर का भाक्रोदा लल कर सकता जग को क्षार क्षार, मैं डमरू का हर प्रलयंकार ध्वनि जिसमें नचता भीषण संहार, मैं माँ दुर्गा का उन्मत्त हास, मैं माँ काली का शस्त्राभ्यास, मैं यम की प्रलयंकारी पुकार, अगर अंतरतम की अग्नि से जगती में आग लगा दूं मैं, यदि ददक गुटे जड़ सलंबर जड़ चेतन तो कैसा विस्मय, हिंदू तन मन हिंदू जीवन रग रग हिंदू मेरा परिचय ಅಂತ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೊಟ್ಟಂತ ತತ್ವ. ಹಿಂದೂಗಳ ಸ್ವಾಭಿಮಾನ ಅದು, ಹಿಂದೂಗಳ ಪರಿಚಯ ಅದು. ಆ ಸ್ವಾಭಿಮಾನ ನಮ್ಮಲ್ಲಿ ಬರಲಿ. ನಾವು ಧರ್ಮದ ಕೆಲಸಕ್ಕೆ ಮುಂದಾಗೋಣ. ಏನು ಮಾಡ್ತೀವೋ ಅಲ್ಲೋ ಧರ್ಮಕ್ಕೋಸ್ಕರ ಮನೆಯಲ್ಲಿರುವಂಥ ಮಕ್ಕಳನ್ನ ಧರ್ಮಕ್ಕೆ ತಯಾರು ಮಾಡೋಣ. ಆ ಮನೆಯ ಮಕ್ಕಳನ್ನ ನೈಜ ಹಿಂದುವಾಗಿ ಬೆಳೆಸುವಂಥ ಕೆಲಸ ಮಾಡೋಣ. ಆ ಕೆಲಸ ಮಾಡ್ತಾ ಮುಂದಿನ ಕಾರ್ಯ ಯಾವುದು? ಧರ್ಮದಲ್ಲಿರುವಂಥ ಹಿಂದೂಗಳದ್ದು ಧರ್ಮ ಕಾರ್ಯ ಅಂತ ನಮ್ಮ ಪೂರ್ವಿಕರು ರಾಮರ ಕಾರ್ಯ ಸಾಕಾರಗೊಳಿಸಿದ್ರು. ಮುಂದೆ ಸಂಘಟನೆ ಹಿರಿಯರು ಕರೆ ಕೊಟ್ಟಿದ್ದಾರೆ. ಅಯೋಧ್ಯ ತೋ ಅಭಿ ಜಾಕಿ ಹೇ, ಮಥುರಾ ಕಾಶಿ ಬಾಕಿ ಹೇ. ರಾಮ ಮಂದಿರ ವಾಪಸ್ ತಗೊಂಡಿದ್ದೀವಿ, ಮುಂದೆ ಸಂವಿಧಾನದ ಅಡಿನಲ್ಲೇ ಶ್ರೀಕೃಷ್ಣ ಪರಮಾತ್ಮನ ಜನ್ಮಭೂಮಿ ಮಥುರಾ ಮಂದಿರವನ್ನು ಕೂಡ ವಾಪಸ್ ತಗೊಳ್ತೀವಿ. ಕಾಶಿ ವಿಶ್ವನಾಥರ ಮೂಲ ಮಂದಿರವನ್ನು ಸಂವಿಧಾನದ ಅಡಿಯಲ್ಲೇ ವಾಪಸ್ ತಗೊಳ್ತೀವಿ. ಈ ವಿಷಯ ಬಂದಾಗ ಅನೇಕರು ಪ್ರಶ್ನೆ ಮಾಡಿದ್ರು. ಈಗಲೂ ಕೂಡ ಮೊನ್ನೆ ಶ್ರೀ ವಿಷ್ಣು ಶಂಕರ್ ಜಿ ಜೈನ್ ವಕೀಲರ ಹತ್ರ ಭೇಟಿಯಾದಾಗ ಮಾತಾಡ್ತಾ ಇರಬೇಕಾದ್ರೆ ಅವ್ರು ಹೇಳಿದಂತ ಮಾತು, ಕಾಶಿ ವಿಶ್ವನಾಥರ ಕೇಸನ್ನು ಕೋರ್ಟ್ನಲ್ಲಿ ನಡೆಸ್ತಾ ಇರುವಂಥವ್ರು ವಕೀಲರ ಜೊತೆ ಕೂತಾಗ ಅವ್ರು ಹೇಳಿದ್ರು. ಅವ್ರ ಹತ್ರ ಒಬ್ಬ ಪತ್ರಕರ್ತರ ಪ್ರಶ್ನೆ ಮಾಡಿದ್ರಂತೆ, ವಕೀಲರೇ, ನೀವು ಹಿಂದೂಗಳು ಇಷ್ಟು ವರ್ಷ ರಾಮ ಮಂದಿರ ಬೇಕು ಅಂತ ಹೇಳ್ತಿದ್ರಿ, ಈಗ ಕೃಷ್ಣ ಮಂದಿರ ಬೇಕು ಅಂತ ಹೇಳ್ತೀರಾ, ಮುಂದೆ ಕಾಶಿ ವಿಶ್ವನಾಥರ ಮಂದಿರ ಬೇಕು ಅಂತ ಹೇಳ್ತೀರಾ. ಹೀಗೆ ಹೇಳ್ತಾ ಹೋದ್ರೆ ಸೀತಾರಾಮ್ ಗೋಯಲ್ ಅಂತ ಇತಿಹಾಸಕಾರರು ಸ್ಪಷ್ಟವಾಗಿ ಉಲ್ಲೇಖ ಮಾಡಿರುವ ಪ್ರಕಾರ ಭಾರತದಲ್ಲಿ ಮೊಘಲರು ನಾಶ ಮಾಡಿ ಹೋಗಿರುವಂತ 35,000 ಹಿಂದೂ ದೇವಸ್ಥಾನಗಳಿದ್ದಾವೆ. ಆ ಮೊಘಲರು ನಾಶ ಮಾಡಿರುವ 35,000 ಹಿಂದೂ ದೇವಸ್ಥಾನಗಳನ್ನು ನೀವು ವಾಪಸ್ ತಗೊಳ್ತೀರಾ? ಸಾವರ್ಕರ್ ಅಂತ ಇತಿಹಾಸಕಾರರು 6 ಲೋರೆಸ್ ಬಾಕ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ ಪುಸ್ತಕದಲ್ಲಿ ಬರೆದಿದ್ದಾರೆ. ಸೀತಾರಾಮ್ ಗೋಯಲ್ ಅಂತ ಇತಿಹಾಸಕಾರರು ಬರೀತಾರೆ, ತಾಜ್ ಮಹಲ್ ಕೂಡ ಅದು ಶಾಜಾನ್ ಕಟ್ಟಿಸಿದ ತಾಜ್ ಮಹಲ್ ಅಲ್ಲ, ಅಲ್ಲೊಂದು ಶಿವನ ದೇವಸ್ಥಾನ ಇತ್ತು. ಶಿವಲಿಂಗವನ್ನ ಮೋಸದಿಂದ ಭಗ್ನಗೊಳಿಸಿ ಅಲ್ಲೊಂದು ಗೋರಿ ಕಟ್ಕೊಂಡು ಶಾಜಾನ್ ತಾಜ್ ಮಹಲ್ ನಂದು ಅಂತ ಹೇಳ್ಕೊಂಡ ಅಂತ ಅನೇಕ ಇತಿಹಾಸಕಾರರು ಹೇಳ್ತಾರೆ. ಆಗಂತ ಆ ಇತಿಹಾಸಕಾರರು ದಾಖಲು ಮಾಡಿರುವಂತ ಪ್ರಕಾರ ನೀವು ಹಿಂದೂಗಳು ತಾಜ್ ಮಹಲ್ ಕೂಡ ಅದೊಂದು ಶಿವನ ಮಂದಿರ ಅಂತ ತಾಜ್ ಮಹಲ್ನ ವಾಪಸ್ ತಗೊಳ್ಬಿಡ್ತೀರಾ ಅಂತ ಪತ್ರಕರ್ತರ ಪ್ರಶ್ನೆ ಮಾಡಿದ್ರು. ಪತ್ರಕರ್ತರ ಈ ಪ್ರಶ್ನೆಗೆ ವಕೀಲರು ಉತ್ತರ ಕೊಟ್ಟಿದ್ರಂತೆ, ನೀವು ತಾಜ್ ಮಹಲ್ನ ಬಗ್ಗೆ ಈಗ ಮಾತಾಡ್ತಾ ಇದ್ದೀರಪ್ಪ, ನಾನು 2015ರಿಂದ ತಾಜ್ ಮಹಲ್ನ ಕೇಸನ್ನು ಕೋರ್ಟ್ನಲ್ಲಿ ನಡೆಸ್ತಾ ಇದ್ದೀನಿ. ಇನ್ನು ಕೆಲವು ವರ್ಷ ಅದು ತಾಜ್ ಮಹಲ್ ಶಾಜಾನ್ ಕಟ್ಟಿಸಿದ್ದಲ್ಲ, ಅಲ್ಲೊಂದು ಶಿವನ ದೇವಸ್ಥಾನ ಇತ್ತು, ಅದು ತೇಜೋ ಮಹಲ್, ಅದು ಕೂಡ ಹಿಂದೂಗಳ ಪಾಲಿಗೆ ಸೇರಿದು ಅಂತ ಸಂವಿಧಾನದ ಅಡಿನಲ್ಲೇ ತೇಜೋ ಮಹಲ್ ಅನ್ನು ವಾಪಸ್ ತಗೊಳ್ಳುವಂತ ಕೆಲಸ ನಾವು ಮಾಡ್ಲಿಕ್ಕಿದ್ದೀವಿ ಅಂತ ವಿಷ್ಣು ಶಂಕರ್ ಜೈನ್ ಪೂಜನೀಯರ ವಕೀಲರು ಕೊಟ್ಟಂತ ಉತ್ತರ. ಆ ಉತ್ತರಗಳನ್ನು ಕೇಳಿದಾಗ ಹೆಮ್ಮೆ ಆಗುತ್ತೆ ನನ್ನ ನೆಚ್ಚಿನ ಬಂಧುಗಳೇ. ಕೊನೆಗೂ ನಮ್ಮ ಎಲ್ಲ ಧಾರ್ಮಿಕ ಕ್ಷೇತ್ರಗಳು ನಮ್ಮ ಬಳಿ ವಾಪಸ್ ಬರ್ತಿದ್ದಾವೆ. DG ಅವರು ಕೊಟ್ಟಂತ ಮಾತು, ಎದ್ದು ಕುಣಿಯಲಿ ಕರ್ಮ, ದೈವ ನಿದ್ರಿಸಲಿ, ಭವ್ಯಕ್ಕೆ ಹದ್ದಿಲ್ಲ, ಭವ್ಯಗೆ ಅದ್ಭುತಗಳು ಇರಿದಲ್ಲ, ಸಿದ್ಧನಿರು ಸಕಲ ಕಮ್ಮಂಕುತಿಮ್ಮ. ಯಾವುದೇ ಸಂದರ್ಭ ಇನ್ನೇನು ಧರ್ಮ ತೀರ್ಕೊಳ್ತು, ಧರ್ಮ ನಾಶದ ಅಂಚಿಗೆ ಬಂತು ಅನ್ನೋ ಪರಿಸ್ಥಿತಿ ಬಂದಾಗಲೂ ಧರ್ಮ ರಕ್ಷಣೆಗೆ ಯಾರೋ ಒಬ್ಬರು ಎದ್ದು ಬರ್ತಾರೆ.
ಆ ಭವ್ಯಗಳ ಹದ್ದಿಲ್ಲಪ್ಪ. ಭಗವಂತ ಯಾವುದೋ ರೂಪದಲ್ಲಿ ಧರ್ಮ ರಕ್ಷಣೆ ಮಾಡ್ತಾರೆ. ಅವರು ಕೊಟ್ಟಂತ ಮಾತು ಅಕ್ಷರಶಃ ನಿಜ, ಅದನ್ನ ನಾವೀ ಕಣ್ಣಾರೆ ನೋಡ್ತಿದ್ದೀವಿ. ಇನ್ನೇನ್ ಧರ್ಮ ನಾಶ ಆಯ್ತು ಅಂದಾಗ ಮತ್ತೊಮ್ಮೆ ಹಿಂದೂಗಳು ಜಾಗೃತರಾಗಿ ಬಂದು ಅದು ರಾಮರ ಹೆಸರಲ್ಲಿ, ಮುಂದೆ ಕೃಷ್ಣರ ಹೆಸರಲ್ಲಿ ಜಾಗೃತರಾಗಿ ಬರಬೇಕು. ಕೃಷ್ಣರ ಕಾರ್ಯ ಅಂತೂ ಒಮ್ಮೆ ನಾವು ಕೃಷ್ಣರ ಹಾದಿನಲ್ಲಿ ನಡೆದ್ರೆ ಕೃಷ್ಣರದೇ ಭಜನಾ ಮಂದಿರ. ಕೃಷ್ಣರ ಹಾದಿನಲ್ಲಿ ನಡೆದಂತ ಒಬ್ಬೊಬ್ಬನಿಗೂ ಕೃಷ್ಣರೇ ಜಯವನ್ನು ತಂದು ಕೊಡ್ತಾರೆ. ಕೃಷ್ಣರ ಹಾದಿಯಲ್ಲಿ ನಾವು ಸಾಗಿದ್ರೆ ನಮ್ಮ ಧರ್ಮ ಕಾರ್ಯಕ್ಕೆ ಕೃಷ್ಣರೇ ಜಯವನ್ನು ತಂದು ಕೊಡ್ತಾರೆ. ಇದು ಕೃಷ್ಣರೇ ಕೊಟ್ಟಿರುವಂತ ಮಾತು. ಭಗವದ್ಗೀತೆ 9ನೇ ಅಧ್ಯಾಯದ 31ನೇ ಶ್ಲೋಕ ಕೃಷ್ಣ ಹೇಳ್ತಾರೆ, ಕೌಂತ್ಯ ಪ್ರತಿಜಾನಹಿ ನಮೇ ವ್ಯಕ್ತ ಪ್ರಣಶತಿ, ಓ ಸನ್ ಆಫ್ ಕುಂತಿ ಡಿಕ್ಲೇರ್ ಇಟ್ ಬೋಲ್ಡ್ಲಿ ದಟ್ ದ ಡಿವೋಟೀಸ್ ಆಫ್ ಮೈ ನೆವರ್ ಪೆರಿಶ್. ಕುಂತ್ಯ ಪುತ್ರ ಅರ್ಜುನ, ಜಗತ್ತಿಗೆ ಘಂಟಾಘೋಷವಾಗಿ ಸಾರಿಬಿಡು, ನನ್ನ ಭಕ್ತರ ನಾಶ ಯಾರಿಂದಲೂ ಸಾಧ್ಯ ಇಲ್ಲ, ಎಂದೆಂದಿಗೂ ಸಾಧ್ಯ ಇಲ್ಲ. ನನ್ನ ಭಕ್ತರ ರಕ್ಷಣೆಯನ್ನ ಮಾಡ್ಕೊಳ್ಳಿಕ್ಕೆ, ನನ್ನ ಧರ್ಮ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ನಾನೇ ಸಿದ್ಧನಾಗಿ ನಿಂತಿದ್ದೀನಿ. ಹೇಳಿದ ಮಾತ್ಯಾರು? ಸಾಮಾನ್ಯರ. ಧರ್ಮ ರಕ್ಷಣೆಗೆ ನಾನು ನಿಂತಿದ್ದೀನಿ, ಭಕ್ತರ ರಕ್ಷಣೆಗೆ ನಾನು ನಿಂತಿದ್ದೀನಿ ಅಂತ ಹೇಳಿ ಸಾಮಾನ್ಯರಲ್ಲ ನನ್ನ ಹೆಚ್ಚಿನ ಬಂಧುಗಳೇ. ಬೇರೆ ಬೇರೆ ಮತದ ಗ್ರಂಥಗಳನ್ನು ಓದ್ತಿರ್ಬೇಕಾದ್ರೆ ನಮ್ಗೆ ಅರ್ಥ ಆಗೋದು. ಒಂದು ಮತದ ಗ್ರಂಥವನ್ನು ಓದ್ತಿರ್ಬೇಕಾದ್ರೆ ಅದರಲ್ಲಿ ಬರೆಯಲಾಗಿದೆ, ನಾನು ಭಗವಂತನ ಸಂತಾನ ಬಂದಿದ್ದೀನಿ, ಭಗವಂತನ ಮಗ ಬಂದಿದ್ದೀನಿ ಜಗತ್ತಿನ ಜನರನ್ನು ಉದ್ಧರಿಸಲಿಕ್ಕೋಸ್ಕರ. ಮತದ ಗ್ರಂಥದಲ್ಲಿ ಬರೆದಿದ್ದಾರೆ, ಓದಬೇಕಾದ್ರೆ ನಮ್ಗೆ ತಿಳಿಯುತ್ತೆ. ಇನ್ನೊಂದು ಮತದ ಗ್ರಂಥದಲ್ಲಿ ಓದಬೇಕಾದ್ರೆ ಆ ಗ್ರಂಥದಲ್ಲಿ ಬರೆಯಲಾಗಿದೆ, ನಾನು ಭಗವಂತನ ಸಂದೇಶವನ್ನು ತಂದಿರುವವನು ಜಗತ್ತಿನ ಜನರನ್ನು ಉದ್ಧರಿಸಲಿಕ್ಕೋಸ್ಕರ. ಆದರೆ ನನ್ನ ಧರ್ಮದಲ್ಲಿ ಯಾವುದೊಂದು ಅವತಾರ ಕೂಡ, ಭಗವಂತನ ಯಾರೊಬ್ಬ ಅವತಾರ ಕೂಡ ಭಗವಂತನ ಮಗ ನಾನು ಹೇಳಲಿಲ್ಲ, ಭಗವಂತನ ಸಂತಾನ ನಾನು ಹೇಳಲಿಲ್ಲ, ಭಗವಂತನ ಸಂದೇಶ ತಂದಿರುವವನು ನಾನು ಹೇಳಲಿಲ್ಲ. ಭಗವದ್ಗೀತೆ 11ನೇ ಅಧ್ಯಾಯದ ವಿಶ್ವರೂಪ ಸಂದರ್ಭದಲ್ಲಿ ವಿರಾಟ ರೂಪವನ್ನು ತಾಳಿ ನಿಂತಂತ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶ ಮಾಡ್ತಾ ಜಗತ್ತಿಗೆ ಘಂಟಾಘೋಷವಾಗಿ ಸಾರ್ತಾರೆ, ಅಹಂ ಆತ್ಮ ಗುದಾಕೇಶ ಸರ್ವಭೂತ ಶಸ್ಥಿತ ಆ ಮಾದಿಶ್ಯ ಮಧ್ಯಂಚ ಭೂತಾನ ಮಂತೇವಚ. ಅರ್ಜುನ, ಆದಿಯೂ ನಾನೇ, ಅಂತ್ಯವೂ ನಾನೇ, ಭೂತಕಾಲವೂ ನಾನೇ, ಭವಿಷ್ಯತ್ ಕಾಲವೂ ನಾನೇ, ಪ್ರಸ್ತುತ ಕಾಲವೂ ನಾನೇ. ಜಗತ್ತಿನ ಪ್ರಕೃತಿಯ ಅಣು ರೇಣು ತೃಣ ಕಾಷ್ಟೆ ಕಣ ಕಣದಲ್ಲೂ ವಾಸಿಸುವಂತ ಆತ್ಮಗಳನ್ನು ನಿಗ್ರಹಿಸುವಂತ ಪರಮಾತ್ಮ ಭಗವಂತ ಅಂತ ಜಗತ್ತಿನಲ್ಲಿ ಯಾರಾದ್ರೂ ಇದ್ರೆ ಅದು ನಾನೊಬ್ಬನೇ, ಶ್ರೀಕೃಷ್ಣ ಪರಮಾತ್ಮ. ಇದನ್ನು ಜಗತ್ತಿಗೆ ಘಂಟಾಘೋಷವಾಗಿ ಸಾರಿ ಬಿಡುವಂತ, ನಾನೇ ಭಗವಂತ ಅಂತ ಒಪ್ಪಿಕೊಂಡಂತ ಏಕೈಕ ಧರ್ಮ ಅದು ನನ್ನ ಸನಾತನ ಹಿಂದೂ ಧರ್ಮದಲ್ಲಿ ಮಾತ್ರ ಈ ಧರ್ಮಕ್ಕಿರುವಂತ ಶ್ರೇಷ್ಠತೆ ಅಂತಹದ್ದು. ಅಂತ ಸರ್ವಶ್ರೇಷ್ಠ ಧರ್ಮದಲ್ಲಿ ಹುಟ್ಟಿದ್ದೀವಿ ನಾವು. ಈ ಧರ್ಮ ರಕ್ಷಣೆಗೆ ಭಗವಂತನ ನಿಂತಿರಬೇಕಾದ್ರೆ ಭಗವಂತ ತೋರಿಸಿಕೊಂಡಂತ ಹಾದಿನಲ್ಲಿ ನಾವು ನಡೆದ್ರೆ ಸಾಕು ನನ್ನ ನೆಚ್ಚಿನ ಬಂಧುಗಳೇ. ಧರ್ಮಕ್ಕೆ ಜಯ ತಂದುಕೊಡುವಂತ ಕೆಲಸ, ಧರ್ಮ ಕಾರ್ಯಕ್ಕೆ ಜಯ ತಂದುಕೊಡುವಂತ ಕೆಲಸ ಭಗವಂತನೇ ಮಾಡ್ತಾರೆ. ಭಾಗವತದಲ್ಲಿ ಕೃಷ್ಣ ಹೇಳಿದ್ದಾರೆ, ನನ್ನ ಭಕ್ತರಿಗೆ ಕೊಟ್ಟಂತ ಮಾತನ್ನು ನೆರವೇರಿಸಲಿಕ್ಕೆ ನನ್ನಿಂದ ಆಗ್ಲಿಲ್ಲ ಅಂದ್ರೆ ನನ್ನ ಭುಜಗಳನ್ನ ಕಡಿದು ನನ್ನ ಭಕ್ತರ ಕೈಗಿಡ್ತೀನಿ ನಾನು ಅಂತ ಭಗವಂತ ಕೊಟ್ಟಿರುವಂತ ಮಾತು. ಅಂತ ದಯಾಮಯಿ ಭಗವಂತ, ಅಂತ ಸರ್ವಸ್ಥಿತನಾಗಿರುವಂಥ ಭಗವಂತ, ಸರ್ವರೂಪಿ ಆಗಿರುವಂಥ ಭಗವಂತನ ಕಾರ್ಯಕ್ಕೆ ನಾವು ಮುಂದಾಗೋಣ. ಕೊನೆಗೊಂದು ಮಾತು ನನ್ನ ನೆಚ್ಚಿನ ಬಂಧುಗಳೇ, ಕೃಷ್ಣರ ಕಾರ್ಯವನ್ನು ಮಾಡ್ಲಿಕ್ಕೆ ಮುಂದಾಗ್ತೀವಿ. ಹಿಂದೆ ನಮ್ಮ ಹಿರಿಯರು ಜಯಘೋಷ ಕೊಟ್ಟಿದ್ರು, ರಾಮಲಲ್ಲಾ ಮಾಯಂಗೆ ಮಂದಿರ ವಹಿ ಬನಾಯಂಗೆ. ಈಗ ನಮ್ಮ ತಲೆಮಾರು ಕರೆಯನ್ನು ಕೊಡಬೇಕು, ಕೃಷ್ಣಲಲ್ಲಾ ಮಾಯಂಗೆ ಮಾಖನ್ ವಹಿ ಚಡಾಯಂಗೆ. ಮಥುರಾಗೆ ಬರ್ತೀವಿ, ಸಂವಿಧಾನದ ಅಡಿನಲ್ಲೇ ಮಥುರಾ ಕೃಷ್ಣ ಜನ್ಮಭೂಮಿಯನ್ನು ವಾಪಸ್ ತಗೊಳ್ತೀವಿ. ಆ ಕಾರ್ಯಕ್ಕೂ ಪ್ರಶ್ನೆಗಳು ಬರ್ತಾವೆ. ಕೃಷ್ಣ ಮಂದಿರ ಬೇಕು, ಕೃಷ್ಣ ಜನ್ಮಭೂಮಿ ವಾಪಸ್ ಬೇಕು, ಸಂವಿಧಾನದ ಅಡಿನಲ್ಲ ಅಂತ ಹಿಂದೂಗಳು ಹೇಳ್ತೀರಾ. ಆದ್ರೆ ಕೃಷ್ಣರು ಅಲ್ಲೇ ಹುಟ್ಟಿದ್ರು ಅನ್ನೋದಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ? ಕೃಷ್ಣರ ಅಸ್ತಿತ್ವಕ್ಕೂ ಪ್ರಶ್ನೆ ಬಂದಾಗ ನಮ್ಮನೆ ಮಕ್ಕಳಲ್ಲಿ ಎಷ್ಟರ ಮಟ್ಟಿಗೆ ಕೃಷ್ಣರ ಭಕ್ತಿಯೂ ಬಂದಿರಬೇಕಂದ್ರೆ ಕೃಷ್ಣರ ಭಜನಾ ಮಂದಿರಕ್ಕೆ ಬರುವಂತ ಒಂದೊಂದು ಮಗು ಕೂಡ ಎದೆ ತಟ್ಕೊಂಡು ಹೇಳ್ಕೊಳ್ಬೇಕು, ಕೃಷ್ಣರ ಅಸ್ತಿತ್ವಕ್ಕೆ ಮಾತ್ರ ಅಲ್ಲಪ್ಪ, ರಾಮರ ವಂಶವೃಕ್ಷದಂತೆ ಶ್ರೀಕೃಷ್ಣ ಪರಮಾತ್ಮರ ವಂಶವೃಕ್ಷದ ಅಸ್ತಿತ್ವಕ್ಕೂ ಕೂಡ ನಾನು ಸಾಕ್ಷಿಯನ್ನು ಕೊಡಬಲ್ಲೆ. ನಮ್ಮ ಮಕ್ಕಳ ಬಾಯಿಂದ ಬರಬೇಕು ಶ್ರೀಕೃಷ್ಣ ಪರಮಾತ್ಮರ ಕೃಪೆಯಿಂದ, ಆಶೀರ್ವಾದದಿಂದ. ಮೊದಲಿಗೆ ಬಂದದ್ದು ಶ್ರೀ ವಿಷ್ಣು, ಶ್ರೀ ವಿಷ್ಣುವಿನ ಮಗ ಬ್ರಹ್ಮ, ಬ್ರಹ್ಮನ ಮಗ ಮರೀಚಿ, ಮರೀಚ ಮಗ ಕಶ್ಯಪ, ಕಶ್ಯಪನ ಮಗ ವೈವಾಸ್ವನ, ವೈವಾಸ್ವನ ಮಗ ಮನು, ಮನುವಿನ ಮಗ ಇಳ, ಇಳನ ಮಗ ಪುರೂರವ, ಪುರೂರವನ ಮಗ ಅಯು, ಅಯುವಿನ ಮಗ ನಘೂಷ, ನಘೂಷನ ಮಗ ಯಯಾತಿ, ಯಯಾತಿಯ ಮಗ ನಾಭಾಗ, ನಾಭಾಗನ ಮಗ ಅಜ, ಅಜನ ಮಗ ಯದು, ಯದುವಿನ ಮಗ ಕ್ರೋಸ್ತು, ಕ್ರೋಸ್ತುವಿನ ಮಗ ಧ್ವಜೀವನ್, ಧ್ವಜೀವನ ಮಗ ಸ್ವಾತಿ, ಸ್ವಾತಿಯ ಮಗ ಋಷಂಕು, ಋಷಂಕುವಿನ ಮಗ ಚಿತ್ರರಥ, ಚಿತ್ರರಥನ ಮಗ ಶಶಿಬಿಂದು, ಶಶಿಬಿಂದುವಿನ ಮಗ ಪೃಥುಷಾರ, ಪೃಥುಷಾರನ ಮಗ ಪೃಥ್ಯೋತ್ತಮ, ಪೃಥ್ಯೋತ್ತಮನ ಮಗ ಉಷಾನು, ಉಷಾನ ಮಗ ಶಿತಾಪು, ಶಿತಾಪುವಿನ ರುಕುಮಕವಚ, ರುಕುಮಕವಚನ ಮಗ ಪಾರವೃತ, ಪಾರವೃತನ ಮಗ ಜ್ಞಾಮೋಗ, ಜ್ಞಾಮೋಗನ ಮಗ ವಿದ್ರಭ, ವಿದ್ರಭನ ಮಗ ಕ್ರೋತ್, ಕ್ರೋತ್ನ ಮಗ ಕುಂತಿ, ಕುಂತಿ ಮಗ ದೃಷ್ಟಿ, ದೃಷ್ಟಿ ಮಗ ನಿಧೃತಿ, ನಿಧೃತಿಯ ಮಗ ದಾಸಾಯಿ, ದಾಸೆ ಮಗ ವ್ಯೋಮ, ವ್ಯೋಮನ ಮಗ ಜಿಮುತ, ಜಿಮುತನ ಮಗ ವಿಕೃತಿ,
ವಿಕೃತಿಯ ಮಗ ಭೀಮರಥ್, ಭೀಮರಥನ ಮಗ ನವರಥ್, ನವರತ್ನ ಮಗ ದಶರಥ್, ದಶರಥನ ಮಗ ಶಾಕೂನಿ, ಶಾಕೂನಿಯ ಮಗ ಕರಂಭಿ, ಕರಂಭಿಯ ಮಗ ವಿದ್ವರಥ್, ವಿದ್ವರಥನ ಮಗ ಶೂರ, ಶೂರನ ಮಗ ಶಾಮಿನ್, ಶಾಮಿನ್ನ ಮಗ ಪ್ರತಿಕ್ಷಾತ್ರ, ಪ್ರತಿಕ್ಷಾತ್ರನ ಮಗ ಸ್ವಯಂಭೋಜ, ಸ್ವಯಂಭೋಜನ ಮಗ ಋತಿಕ್, ಋತಿಕ್ನ ಮಗ ದೇವಗರ್ಭ, ದೇವಗರ್ಭನ ಮಗ ಶೂರಸೇನ, ಶೂರಸೇನ ಮಗ ವಾಸುದೇವ, ವಾಸುದೇವರ ಮಗನೇ ಚಂದ್ರಾಂಶ ಚಕ್ರವರ್ತಿ ದೇವಕೀನಂದನ ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳುವ ಮಟ್ಟಕ್ಕೆ ಮನೆಯ ಒಂದೊಂದು ಮಗುವಿನಲ್ಲೂ ಧರ್ಮ ಜಾಗೃತಿ ತರೋಣ. ಈ ಕೆಲಸ ಯಾರಿಂದಾಗುತ್ತೋ ಇಲ್ವೋ ತಾಯಿಂದ್ರಿಂದಲೇ ನಿಶ್ಚಿತವಾಗಲೂ ಆಗುವಂಥ ಧರ್ಮ ಕಾರ್ಯ ಇದು. ಆದ್ರಿಂದ ತಾಯಿಂದ್ರ ಜಾಗೃತರಾಗಿ ಮನೆ ಮನೆಯಲ್ಲಿ ರಾಮರು ಹುಟ್ಟಿ ಬರಬೇಕು. ಚಂದನ್ನೇ ಸದೇಶ್ ಕಿ ಮಿಟ್ಟಿ ನದಿ ನದಿಯ ಗಂಗಾ ಹರ್ ಬಾಲಾದೇವಿ ಕಿ ಪ್ರತಿಮಾ ಬಚ್ಚಾ ಬಚ್ಚಾ ರಾಮ ಅಂತ ಹೇಳಿದ್ರಲ್ಲ, ಆ ರೀತಿ ಮನೆ ಮನೆಯಲ್ಲಿ ಶ್ರೀರಾಮಚಂದ್ರ ಹುಟ್ಟಿ ಬರಬೇಕಂದ್ರೆ ಮನೆಯಿರುವಂತ ಒಬ್ಬೊಬ್ಬ ತಾಯಿ ಕೌಶಲ್ಯ ಆದಾಗ ಮಾತ್ರ ಅದು ಸಾಧ್ಯ ಆಗೋದು. ಆದ್ರಿಂದ ತಾಯಿಂದ್ರು ಎಷ್ಟು ಜಾಗೃತಿ ಆಗಿದ್ದೀರೋ, ಈ ಸಮಯದಲ್ಲೂ ಧಾರ್ಮಿಕ ಸಭೆಯಲ್ಲಿ ಕೂತು ಹಿರಿಯರು ಹೇಳಿದಂತ ಮಾತು, ಪೂಜೆನೋ ಆಡಿದಂತ ದಿವ್ಯ ವಚನಗಳನ್ನ ಕೇಳಿಸ್ಲಿಕ್ಕೆ ನೀವು ಬರೋದಷ್ಟೇ ಅಲ್ಲದೆ ಮನೆಯ ಮಕ್ಕಳನ್ನು ಕರ್ಕೊಬಂದು ಕುಟುಂಬ ಸಮೇತರಾಗಿ ಕಾರ್ಯಕ್ರಮದಲ್ಲಿ ಬಂದು ಕೂತಿದ್ದೀರಾ ಅಂದ್ರೆ ನಿಜವಾಗ್ಲೂ ಇಲ್ಲಿರುವಂತ ತಾಯಿಂದ್ರಲ್ಲಿ ಧರ್ಮ ಜಾಗೃತಿ ನಿಶ್ಚಿತವಾಗೂ ಇದೆ. ಈ ಧರ್ಮ ಜಾಗೃತಿ ನಿಮ್ಮ ತಾಯಿಂದ್ರಿಂದ ಇನ್ನಷ್ಟು ಇದೇ ರೀತಿ ಉದ್ದೀಪನವಾಗುವಂತೆ ಕೃಷ್ಣರು ಕಾರ್ಯ ಮಾಡಿಸ್ಲಿ ಅಂತ ಹೇಳ್ತಾ, ಕೃಷ್ಣರು ಹೇಳಿದಂತ ಭಗವದ್ಗೀತೆ ಕೊನೆ ಸಾಲುಗಳು, ಭಗವದ್ಗೀತೆಯ ಕೊನೆ 18ನೇ ಅಧ್ಯಾಯದ ಕೊನೆ 78ನೇ ಶ್ಲೋಕ, ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥ ಧನುರ್ಧರ ತತ್ರ ಶಿವಿಜಾಭೂತಿ ಧ್ರುವಾನಿ ತಿರುಮತಿರ್ಮಮ್ಮ. ಎಲ್ಲಿ ನಾನು ಯೋಗೇಶ್ವರ ಕೃಷ್ಣನಿರ್ತೀನೋ, ಎಲ್ಲಿ ನನ್ನನ್ನು ಪಾಲಿಸುವಂಥ ನನ್ನ ಭಕ್ತರಿರ್ತಾರೋ ಅಲ್ಲೆಲ್ಲ ನಿಮ್ಮ ಧರ್ಮ ಕಾರ್ಯಕ್ಕೆ ಜಯವನ್ನು ತಂದುಕೊಡುವಂಥ ಕೆಲಸ ನಾನೇ ಮಾಡ್ತೀನಿ ಅಂತ ಕೃಷ್ಣರೇ ಕೊಟ್ಟಿರುವಂಥ ತತ್ವ. ಆ ತತ್ವವನ್ನು ಪಾಲಿಸ್ತಾ ಕೃಷ್ಣರ ಭಜನಾ ಮಂದಿರ ಇಲ್ಲಿ ಸ್ಥಾಪನೆ ಆಗಿದೆ. ಈ ಭಜನಾ ಮಂದಿರದಲ್ಲಿ ಭಜನೆ ಮಾಡಲಿಕ್ಕೆ ಬರುವಂಥ ಎಲ್ಲ ಕೃಷ್ಣ ಭಕ್ತರ ಕೈಯಿಂದ ಮೂಲಕ ಮಥುರಾ ಕೃಷ್ಣ ಜನ್ಮಭೂಮಿಯ ಕಾರ್ಯವೂ ಕೂಡ ಶ್ರೀಕೃಷ್ಣರ ದಯೆಯಿಂದಲೇ ಸಾಕಾರಗೊಳ್ಳಿ. ಆ ಕೃಷ್ಣರ ಅಂತ ಆಶೀರ್ವಾದವನ್ನು ನಮಗೆಲ್ಲರಿಗೂ ಮಾಡಲಿ ಅಂತ ತಮ್ಮಲ್ಲಿ ಕೇಳ್ಕೊಂತ, ನಂಗೆರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಂಘಟನೆಯ ಸಮಿತಿಯ ಎಲ್ಲ ಹಿರಿಯರಿಗೆ, ವಿಶೇಷವಾಗಿ ನಮ್ಮ ಕಾರ್ಯಕರ್ತ ಅಣ್ಣಂದಿರಿಗೆ, ಊರಿನಲ್ಲಿ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಂದ್ರೆ ವಾರಗಟ್ಟಲೆ ತಿಂಗಳ ಗಟ್ಟಲೆ ನಿದ್ದೆಯನ್ನು ಬಿಟ್ಟು, ಮನೆಯನ್ನು ಬಿಟ್ಟು, ಊಟವನ್ನು ಬಿಟ್ಟು, ಮನೆಯಲ್ಲಿ ಕೆಲಸ ಇಲ್ಲ ಅಂತ ಮನೆಯಲ್ಲಿ 108 ಕೆಲಸ ಇದ್ರೂ ಕೂಡ ಮನೆ ಕೆಲಸವನ್ನ ಬದಿಗೆ ಸರಿಸು ಬಂದು ಧರ್ಮ ಕಾರ್ಯ ಮಾಡ್ತಾ ಮೊದಲು ನನ್ನ ಧರ್ಮ ಜಾಗೃತಿ ಆಗಬೇಕು, ನನ್ನ ಊರಿನ ಜನರ ಜಾಗೃತಿ ಆಗಬೇಕು. ನಮ್ಮನೇಲಿ ಮನೆ ಹಿತ್ತಲಿರುವಂಥ ಗೋಮಾತೆ ರಕ್ಷಣೆಗೆ, ನಮ್ಮ ಮನೆ ಮುಂದೆ ಇರುವಂಥ ತುಳಸಿ ಕಟ್ಟೆ ರಕ್ಷಣೆಗೆ, ನಮ್ಮ ಮನೆಯಲ್ಲಿರುವಂಥ ಹಿಂದೂ ಸಹೋದರಿಯರ ರಕ್ಷಣೆಗೋಸ್ಕರ ಇಡೀ ಯೌವನವನ್ನು, ಇಡೀ ಜೀವನವನ್ನು ಧರ್ಮಕ್ಕೋಸ್ಕರ ಮುಡಿಪಾಗಿಟ್ಟು ತಮ್ಮ ಕಾರ್ಯವನ್ನು ಕೂಡ ಬದಿಗೆ ಸರಿಸು ಬಂದು ಧರ್ಮ ಕಾರ್ಯ ಮಾಡ್ತಿರುವಂಥ ಆ ಕಾರ್ಯಕರ್ತ ಅಣ್ಣಂದರಿಗೆ ನಾವು ಹಿಂದೂಗಳಾಗಿ ಏನು ಬೆಂಬಲ ಸೂಚಿಸ್ತೀವೋ ಇಲ್ವೋ, ದಯವಿಟ್ಟು ಎಲ್ಲಾದರೂ ಹೆಗ್ಲ ಮೇಲೆ ಕೇಸರಿ ಶಲ್ಯ ಹಾಕೊಂಡು ಓಡಾಡ್ತಿರುವಂಥ ಕಾರ್ಯಕರ್ತ ಅಣ್ಣಂದಿರು ಕಾಣಿಸಿದ್ರೆ ದಯವಿಟ್ಟು ಹಿರಿಯರು, ಗ್ರಾಮಸ್ಥರು ಆ ಕಾರ್ಯಕರ್ತ ಅಣ್ಣಂದಿರ ಹತ್ರ ಹೋಗಿ ಅವರ ಹೆಗಲನ್ನು ತಟ್ಟಿ, ನಿನ್ನ ಮನೆ ಕೆಲಸ ಬಿಟ್ಟು ಬಂದು ಧರ್ಮದ ಕೆಲಸ ಮಾಡ್ತಿದ್ಯಲ್ಲಪ್ಪ, ಇಡೀ ಯವ್ವನ ಧರ್ಮಕ್ಕೆ ಮುಡಿಪಾಗಿಟ್ಟಿದ್ಯಲ್ಲ, ನಿನ್ನ ನೋಡಿದ್ರೆ ಹೆಮ್ಮೆ ಆಗುತ್ತೆ ಅಂತ ಆ ಕಾರ್ಯಕರ್ತರ ಹೆಗಲು ತಟ್ಟಿ ಶಬಾಷ್ ಅಂತ ಶ್ಲಾಘನೆ ಕೊಡಿ ಅಷ್ಟೇ. ಹಿಂದೂಗಳಾಗಿ ನಾವು ಹಿಂದೂ ಕಾರ್ಯಕರ್ತ ಅಣ್ಣಂದ್ರಿಗೆ ಸಲ್ಲಿಸುವಂತ ಗೌರವ ಇದೆ. ಶಾಸ್ತ್ರಗಳ ಮಾತು, ಧರ್ಮೋ ರಕ್ಷತಿ ರಕ್ಷಿತಃ, ಯಾರು ಧರ್ಮ ರಕ್ಷಣೆ ಮಾಡ್ತಾನೋ ಅವನ ರಕ್ಷಣೆಗೆ ಧರ್ಮವೇ ನಿಂತಿರುತ್ತೆ. ಆದ್ರಿಂದ ಧರ್ಮ ರಕ್ಷಣೆಗೆ ನಿಂತಿರುವಂತ ಕಾರ್ಯಕರ್ತ ಅಣ್ಣಂದಿರ ರಕ್ಷಣೆಗೆ ಆ ಕಾರ್ಯಕರ್ತ ಅಣ್ಣಂದಿರ ಬೆನ್ನಿಗೆ ನಾವೆಲ್ಲರೂ ನಿಲ್ಲೋಣ ಅವರ ಬೆಂಬಲವಾಗಿ ಅಂತ ತಮ್ಮ ಹತ್ರ ವಿನಂತಿಸ್ಕೊಳ್ತಾ, ಕಾರ್ಯಕರ್ತ ಅಣ್ಣಂದರಿಗೆ ವಿಶೇಷವಾಗಿ ಒಂದು ಕಾರ್ಯಕ್ರಮ ಅಷ್ಟೇ ಅಲ್ಲದೆ ವರ್ಷದಲ್ಲಿ 25 ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಇನ್ನು ವರ್ಷದಲ್ಲಿ 50 ಕಾರ್ಯಕ್ರಮಗಳು ಮಾಡುವಷ್ಟು ಶಕ್ತಿಯನ್ನ ಶ್ರೀಕೃಷ್ಣ ಪರಮಾತ್ಮ ಎಲ್ಲರಿಗೂ ದಯಪಾಲಿಸಲಿ ಅಂತ ಕೇಳ್ಕೊಂತ ಕಾರ್ಯಕರ್ತ ಅಣ್ಣಂದರಿಗೆ ವಿಶೇಷವಾಗಿ ನಮನಗಳನ್ನು ಸಲ್ಲಿಸ್ತಾ, ಗುರು ಮಹಾರಾಜು ಶಾರದಾ ಮಾತೆ ನನಗೆ ಆಡಿಸಿರುವಂಥ 2 ಮಾತನ್ನು ಕೇಳಿಸ್ಕೊಂಡಂಥ ಗಣ್ಯರಿಗೆ, ದಿವ್ಯತ್ರಿಯರಿಗೆ, ಮಾತಾ ಭಗಿಣಿಯರಿಗೆ, ದೇಶಭಕ್ತ ಬಾಂಧವರಿಗೆ ಹಾಗೂ ಎಲ್ಲ ಕಿರಿಯರ ಪಾದಗಳಿಗೆ ಮತ್ತೊಮ್ಮೆ ನನ್ನ ಹಣೆಚ್ಚಿ ನಮಸ್ಕರಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣ ಅರ್ಪಣಮಸ್ತು.